ನಮಸ್ಕಾರ, ಇದು ಸಿ ಚಾನಲ್. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿ ಒಂದು ವಿನೂತನ ಪ್ರಯತ್ನ ಮಹಿಳಾ ಸಾಧಕಿಯರು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಮಾರ್ಚ್ 1ರಿಂದ 31ರವರೆಗೆ ಪ್ರತಿದಿನ ಒಬ್ಬ ಮಹಿಳಾ ಸಾಧಕಿಯನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಮಾರ್ಚ್ 1ರಿಂದ 31ರವರೆಗೆ ಸಂಜೆ 6 ಗಂಟೆಗೆ ಟಿವಿಯಲ್ಲಿ ಸಿ ಚಾನಲ್ನಲ್ಲಿ ಪ್ರಸಾರವಾಗುತ್ತೆ. ಇದೇ ಕಾರ್ಯಕ್ರಮ ಯೂಟ್ಯೂಬ್ ಚಾನಲಲ್ಲೂ ಸಹ ಅಪ್ಲೋಡ್ ಆಗುತ್ತೆ, ನೀವು ನೋಡಬಹುದು. ಸೊ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಒಂದಷ್ಟು ಮಹಿಳಾ ಸಾಧಕಿಯರನ್ನ ನಾವು ಗುರುತಿಸಿ ಅವರ ಒಂದು ಅನುಭವಗಳನ್ನು, ಅವರ ಒಂದು ಆಗುಹೋಗುಗಳನ್ನು ಸಮಾಜಕ್ಕೆ ಪರಿಚಯಿಸ್ತಾ ಇದ್ದೀವಿ. ಏನಪ್ಪ ಇದರ ಉದ್ದೇಶ ಅಂದರೆ, ಇನ್ನಷ್ಟು ಮಹಿಳೆಯರು ಹೊರಬರಬೇಕು ಮನೆಗಳಿಂದ. ಆ ಮನೆ ಜೀವನಕ್ಕೆ ಏನು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ 4 ಗೋಡೆಗಳಿಗೆ, ಅದರಿಂದ ಹೊರಬಂದು ಒಂದಷ್ಟು ಸ್ವಾವಲಂಬಿ ಜೀವನವನ್ನು ಕಟ್ಕೋಬೇಕು. ಹಾಗೆ ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು, ಸಮಾಜವನ್ನು ಎದುರಿಸಿ ಒಂದು ಸ್ವಾವಲಂಬಿ ಜೀವನವನ್ನು ಸಾಗಿಸಬೇಕು, ಒಂದಷ್ಟು ಮಹಿಳೆಯರಿಗೆ ಮಾದರಿಯಾಗಬೇಕು ಅನ್ನೋದು ನಮ್ಮ ಸಣ್ಣದೊಂದು ಉದ್ದೇಶ. ಈ ಒಂದು ಉದ್ದೇಶದ ಪರವಾಗಿ ಇವತ್ತು ನಮ್ಮ ಒಂದು ಮಹಿಳಾ ಸಾಧಕಿ ನಮ್ಮ ಮುಂದೆ ಇದ್ದಾರೆ. ಇವರು ತುಂಬ ಟೀನೇಜರ್ ಸಾಧಕಿ ಅಂತ ಹೇಳ್ಬೋದು. ತುಂಬ ಕಿರಿಯ ವಯಸ್ಸಿನ ಸಾಧಕಿ. ಸೊ ಈ ವಯಸ್ಸು ಚಿಕ್ಕದಾದರೂ ಈಕೆಯ ಮೂರ್ತಿ ತುಂಬಾ ದೊಡ್ಡದು. ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ ಆಗಿ 2 ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸೋದನ್ನೋದು ತುಂಬಾ ಕಷ್ಟಕರವಾದ ವಿಷಯ. ಸೊ ಇದರ ಒಂದು ಪ್ರಯುಕ್ತ ಇವತ್ತು ನಮ್ಮ ಮುಂದೆ ಇದ್ದಾರೆ ಕುಮಾರಿ ಜಾಹ್ನವಿ. ಕುಮಾರಿ ಜಾಹ್ನವಿ ಅವರಿಗೆ ನಮ್ಮ ಒಂದು ಚಾನಲ್ ಪರವಾಗಿ ಸ್ವಾಗತ ಮತ್ತೆ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಮೇಡಮ್. ಜಾಹ್ನವಿ ಅವರು ತುಂಬಾ ಕಿರಿಯ ವಯಸ್ಸಿನ ಮಹಿಳೆ ಅಂತ ಹೇಳ್ಬೋದು. ಇವರ ಬಗ್ಗೆ ನಾನು ಒಂದು ಬ್ರೀಫ್ ಇಂಟ್ರಡಕ್ಷನ್ ಆದರೆ ಕೊಡ್ತೀನಿ. ಕುಮಾರಿ ಜಾಹ್ನವಿ ಆರ್ BE ಇನ್ ಏರೋಸ್ಪೇಸ್. ಶಿ ಈಸ್ ವರ್ಕಿಂಗ್ ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ನೌ. ಅಂದರೆ ಈಗ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ವಿಶೇಷವಾದ ಒಂದು ಟ್ಯಾಲೆಂಟ್ ಅಂತ ಹೇಳಿದ್ರೆ, ಕಂಪ್ಲೀಟೆಡ್ ಪ್ರೀ ವಿದ್ವತ್ ಇನ್ ಭರತನಾಟ್ಯಂ ಆ್ಯಂಡ್ ಸ್ಪೆಷಲ್ ಕಂಪ್ಲೀಟೆಡ್ ಜೂನಿಯರ್ ವೀಣಾ. ಸೊ ಇವರ ಒಂದು ಸಾಧನೆ ಭರತನಾಟ್ಯಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಜಾಹ್ನವಿಯವರು. ಮತ್ತು ಇವಾಗಲೂ ಸಹ ಪ್ರಾಜೆಕ್ಟ್ ಇಂಜಿನಿಯರೇ ಕೆಲಸ ಮಾಡಿಕೊಂಡು 2 ದಿನಗಳ ಕಾಲ ಶನಿವಾರ ಭಾನುವಾರ ಆಕೆಯ ಒಂದು ಟೈಮ್ ಶೆಡ್ಯೂಲನ್ನು ಅಡ್ಜಸ್ಟ್ ಮಾಡಿಕೊಂಡು ಪ್ರಸ್ತುತ ಒಂದು 55ರಿಂದ 60 ಜನ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವರ ಒಂದು ಭರತನಾಟ್ಯದ ಕೊಡುಗೆ ಅಪಾರವಾದದ್ದು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಭರತನಾಟ್ಯ ಅನ್ನೋದು ಮರೆಮಾಚ್ತಾ ಇದೆ. ಈ ಒಂದು ಸಂಸ್ಕೃತಿ ನಮಗೆ ಬೇಕಾಗಿರುವಂತಹ ಒಂದು ಸಂಸ್ಕೃತಿ. ಯಾಕಂದರೆ ಭರತನಾಟ್ಯ ಭಾರತ ದೇಶಕ್ಕೆ ಒಂದು ಉತ್ತಮವಾದ ಹೆಸರನ್ನು ತಂದುಕೊಟ್ಟಿದೆ. ಆ ಒಂದು ಸಂಸ್ಕೃತಿ ಮರೆಮಾಚುವ ಮುಂಚೆ ಇಂತಹ ಒಂದು ಮಹಿಳೆಯರು ಭರತನಾಟ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ಅಂತ ಒಂದು ವಿಚಾರ ತುಂಬ ಹೆಮ್ಮೆಯ ವಿಚಾರ. ಸೊ ಈ ಒಂದು ಭರತನಾಟ್ಯದ ಜರ್ನಿ ಬಗ್ಗೆ, ಜಾಹ್ನವಿ ಅವರ ಒಂದು ಪಯಣ ಹೇಗಿತ್ತು ಅನ್ನೋದನ್ನ ಅವರ ಮೂಲಕನೇ ನಾವು ಪ್ರತಿಯೊಂದನ್ನ ತಿಳ್ಕೊಳ್ಳೋಣ. ಮೇಡಮ್, ನೀವು ಭರತನಾಟ್ಯ ಜೀವನ ಅಂದರೆ ನಿಮ್ಮ ಭರತನಾಟ್ಯದ ಪಯಣ ಹೇಗೆ ಪ್ರಾರಂಭವಾಯಿತು? ನಾನು ಆ್ಯಕ್ಚುಲಾಗಿ 5 ವರ್ಷದವಳಿದ್ದಾಗ ನನ್ನ ತಾಯಿಗೆ ಇದು ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅವರು ನನ್ನ ಭರತನಾಟ್ಯ ಶಾಲೆಗೆ ಸೇರಿಸಿದ್ರು. ನನಗೂ ಆಗ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತೆ. ಸೊ ನಾನು ಅದನ್ನ ಹಂಗೆ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ನಂದು ಅಂದ್ರೆ ನಾನು 5 ವರ್ಷ ಇದ್ದಾಗಿಂದ, ನನ್ನ 5 ವರ್ಷ ವಯಸ್ಸಿನಿಂದ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು ಮ್ಯಾಮ್. ಇಲ್ಲಿವರೆಗೂ ಅದನ್ನು ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಭರತನಾಟ್ಯ ಒಂದು ಪಯಣವನ್ನ 5 ವರ್ಷದಲ್ಲಿ ನಿಮ್ಮ ತಾಯಿ ಗುರುತಿಸಿದ್ರು ಅಂತ ಹೇಳಿದ್ರು. ನಿಮ್ಮ ವರ್ಡ್ಸಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಒಂದಷ್ಟು ಮಾಹಿತಿ. ನನ್ನ ಫ್ಯಾಮಿಲಿ ಬಂದ್ಬಿಟ್ಟು, ನಮ್ಮ ತಾಯಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್, ಕನ್ನಡ ಟೀಚರ್ ಆಗಿದ್ದಾರೆ. ನನ್ನ ತಂದೆ ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಹೆಸರು ಹೇಳಿ. ನನ್ನ ತಂದೆ ಹೆಸರು ರವಿಕುಮಾರ್, ನನ್ನ ತಾಯಿ ಹೆಸರು ಅನುಪಮ. ನನಗೆ ಒಬ್ಳು ತಂಗಿ ಇದ್ದಾಳೆ. ಅವಳು ಸೆಕೆಂಡ್ PUC ಮಾಡ್ತಾ ಇದ್ದಾಳೆ ಈಗ. ಅವಳ ಹೆಸರು ಕೌಸ್ತುಭ ಅಂತ. ನೋಡಿ, ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ನಾನು ಅವರ ಬಗ್ಗೆ ಹೇಳಿ ಅಂತ ಅವರ ಒಂದು ಪದಗಳಲ್ಲಿ ಹೇಳಕ್ಕೆ ಹೇಳಿದೆ ಅಂತಂದ್ರೆ, ಇವ್ರದ್ದು ಚಿಕ್ಕದೊಂದು ಕುಟುಂಬ, ಆದರೆ ಇವರ ಸಾಧನೆ ತುಂಬಾನೇ ಒಂದು ಹೆಸರುವಾಸಿಯಾಗಿರುವಂಥದ್ದು. ಒಂದು ದೇಶಕ್ಕೆ ಒಂದಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರ ತಾಯಿ ಟೀಚರ್ ಆಗಿ ಸಾಕಷ್ಟು ಒಂದು ಹೆಸರನ್ನ ಮಾಡಿದ್ದಾರೆ. ಒಬ್ಬರು ಕನ್ನಡ ಟೀಚರ್ ಅವರು ಸಹ ಒಂದು ಉತ್ತಮವಾದಂಥ ಹೆಸರು ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಮತ್ತು ಕನ್ನಡ ಭಾಷೆ, ನಮ್ಮ ಕರ್ನಾಟಕದ ಭಾಷೆಯನ್ನು ಉಳಿಸುವುದರಲ್ಲಿ ಅವರ ಸಾಧನೆ ಮಹತ್ವದ್ದು ಅಂತ ನಾವು ನೆನೆಸ್ಕೋಬೋದು. ಯಾಕಂದರೆ ಒಂದು ಟೀಚರನ್ನು ನಾವು ಯಾವತ್ತೂ ಸಹ ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ. ಯಾಕಂದರೆ ಮೊದಲನೇ ಸ್ಥಾನವನ್ನು ತಂದೆ ತಾಯಿಗೆ ಬಿಟ್ಟರೆ ಮತ್ತೆ ಸ್ಥಾನವನ್ನು ಕೊಡೋದು ಗುರುಗಳಿಗೆ ಕೊಡ್ತಾರೆ ಯಾರಾದರೂ ಕೂಡ.
ಸೊ ಗುರುವಿನ ಸ್ಥಾನ ಅನ್ನೋದು ತುಂಬ ಅಮೋಘವಾದದ್ದು. ಮೇಡಮ್ ನಮ್ಮ ಒಂದು ಕಡೆಯಿಂದ ನಿಮ್ಮ ತಾಯಿಗೂ ಸಹ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ಬಿಡಿ. ಆಯಿತು. ಸೊ ಇದು ಇವರ ಒಂದು ಸಣ್ಣದೊಂದು ಫ್ಯಾಮಿಲಿ. ಈ ಚಿಕ್ಕ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಸಾಧನೆ ಮಾಡುವಂತಹ ಮಹಿಳೆ ಜನಿಸಿರೋದು ಎಲ್ಲರಿಗೂ ಹೆಮ್ಮೆ ಕೊಡುವಂತಹ ವಿಚಾರ. ಸೊ ಅದರ ಬಗ್ಗೆ ನಮಗೂ ಸಹ ಹೆಮ್ಮೆ ಇದೆ. ನಂತರ ಇವರ ಒಂದು ಪಯಣ ಹೇಗೆ ಸಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಭರತನಾಟ್ಯದ ಕಲೆಯತ್ತ ನಿಮ್ಮನ್ನ ಆಕರ್ಷಿಸಿದ್ದು ಏನು ಅಂತ ಏನಾದರೂ ನಿಮ್ಗೆ ನೆನಪಿದ್ಯಾ ಚಿಕ್ಕ ವಯಸ್ಸಿನಲ್ಲಿ? ನನಗೆ ಬುದ್ಧಿ ಬರೋಕ್ಕೂ ಮುಂಚೆನೆ ನಾನು ಇದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಮ್ಯಾಮ್. ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ನನಗೇನು ಮೋಟಿವೇಟ್ ಮಾಡ್ತು ಅಂತ. ಬಟ್ ನನ್ನ ತಾಯಿಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನನ್ನನ್ನು ಯಾವತ್ತೂ ಅದರಲ್ಲಿ ಮಿಸ್ ಮಾಡೋಕ್ಕೆ ಬಿಟ್ಟಿಲ್ಲ, ಕ್ಲಾಸಸ್ಗೆ ತಪ್ಪಿಸ್ಕೊಳಕ್ಕೆ ಬಿಟ್ಟಿಲ್ಲ. ಅವ್ರ ಸಪೋರ್ಟಿಂದ ನಾನು ರೆಗ್ಯುಲರಾಗಿ ಕ್ಲಾಸಸ್ಗೆ ಹೋಗ್ತಿದ್ದೆ, ರೆಗ್ಯುಲರಾಗಿ ಕಲಿತಿದ್ದೆ. ಅಟ್ ಒನ್ ಪಾಯಿಂಟ್ ನನಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಲ್ಲ ನಾನು ಇದರಲ್ಲಿ ಸಾಧನೆ ಮಾಡಲೇಬೇಕು ಅಂತಂದ್ಬಿಟ್ಟು ಅದನ್ನು ಛಲ ಥರ ತೊಗೊಂಡು ಕಂಟಿನ್ಯೂ ಮಾಡಿದೆ ಮ್ಯಾಮ್. ಎಸ್, ಗುಡ್ ವರ್ಡ್ಸ್ ಮ್ಯಾಮ್. ಇದು ನಿಮ್ಮ ಮೊದಲ ಗುರು ಮೇಡಮ್ ಈ ಭರತನಾಟ್ಯದಲ್ಲಿ? ಮೊದಲ ಗುರು ಬಂದ್ಬಿಟ್ಟು ಆಶಾಲತಾ ಗುರುಪ್ರಸಾದ್ ಅಂತ, ಇಲ್ಲಿ ಚಿಕ್ಕಬಳ್ಳಾಪುರ ಅಲ್ಲಿನೇ ಇದ್ದಾರೆ ಅವರು. ಸೊ ಅವರು ಅವ್ರಿಗೆ ನಾನು ಮೊದಲ ಶಿಷ್ಯೆ, ನನಗೆ ಅವರು ಮೊದಲ ಗುರು. ಸೂಪರ್ ಮೇಡಮ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿ ನಾನು 4ನೇ ತರಗತಿವರೆಗೂ ನಾನು ಅಲ್ಲಿ ಅಭ್ಯಾಸ ಮಾಡಿದೆ. ನಂತರ ನಾನು ಶರತ್ ಅವ್ರ ಹತ್ರ ಕಲಿತೆ, ಪವನ್ ಸರ್ ಹತ್ರ ಕಲಿತೆ. ಅದಾದಮೇಲೆ ಇಲ್ಲಿ ಎಲ್ಲೂ ನನಗೆ ಅಷ್ಟು ಸರಿ ಹೋಗಲಿಲ್ಲ. ಸೊ ನಾನು ಅಲ್ಲಿಂದ ಬ್ಯಾಂಗ್ಳೂರಲ್ಲಿ ವಿದ್ವಾನ್ ಎಸ್ ರಘುನಂದನ್ ಅಂತ ಅವ್ರ ಹತ್ರ ಅಭ್ಯಾಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎವ್ರಿ ವೀಕ್ ಸ್ಯಾಟರ್ಡೆ ಸಂಡೇ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದೆ ಮ್ಯಾಮ್. ಅಂದ್ರೆ ನೀವು ಎಜುಕೇಶನ್ ಮಾಡ್ತಾ ಇದ್ದಾಗಲೂ ಸಹ ಸ್ಯಾಟರ್ಡೆ ಸಂಡೇ ಬೆಂಗಳೂರು ಜರ್ನಿ ಮಾಡ್ತಾ ಇದ್ರಿ? 6ನೇ ತರಗತಿಯಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಓ ಗ್ರೇಟ್ ಮೇಡಮ್. ಯಾಕಂದ್ರೆ ಅವಾಗಿಂದಾನು ಸಹ ಚಿಕ್ಕ ವಯಸ್ಸಿಂದ 2 ದಿನಗಳ ಕಾಲ ಶಿಸ್ತುಬದ್ಧವಾಗಿ ಹೋಗಿ ಕಲ್ತಿದ್ದೀರಾ. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ಕಲಿಯೋದು ಅಂತಂದ್ರೆ ಯಾವತ್ತೋ ಒಂದ್ ದಿವಸ ಬ್ಯಾಂಗ್ಳೂರ್ಗೆ ಹೋಗಿ ಬರ್ಬೇಕಂದ್ರೆ ಟ್ರಾವೆಲ್ ಅಲ್ಲಿ ಟ್ರಾಫಿಕ್ ಅಲ್ಲಿ ತುಂಬಾ ಕಷ್ಟ ಅನ್ಕೊಂಡ್ಬಿಡ್ತಾರೆ. ಬಟ್ ನೀವು ಅಷ್ಟು ಪರ್ಟಿಕ್ಯುಲರ್ ಆಗಿ ಹೋಗಿ ಮಾಡಿದಿರ ಅಂದ್ರೆ ಇವತ್ತು ನಿಮ್ಮನ್ನ ಇಲ್ಲಿ ಕೂರಿಸಿರೋದು ಅದೇ ಒಂದು ಶಿಸ್ತು ಅಂತ ಹೇಳ್ಬೋದು. ನಿಮಗೆ ಈ ಒಂದು ನೃತ್ಯ ಕಲಿತಾ ಇದ್ರಲ್ಲ, ಈಗ ಆ್ಯಕ್ಚುಲಿ ನೀವೇ ಹೇಳಿದ್ರಿ ನಾನು ಸ್ಯಾಟರ್ಡೆ ಸಂಡೇ ಏನು ಬ್ಯಾಂಗ್ಳೂರ್ಗೆ ಹೋಗಿ ಬರ್ತಿದ್ದೆ ಅಂತ. ಬಟ್ ನೀವು 6th ಅಂತಂದರೆ ಆಲ್ಮೋಸ್ಟ್ ಈಗ ನೀವು SLC ಆಗಿರ್ಬೋದು, ಮತ್ತು PUC ಆಗಿರ್ಬೋದು, ಮತ್ತು ಇಂಜಿನಿಯರಿಂಗ್ ಮಾಡಬೇಕಾದ್ರೂ ಕೂಡ ಎಜುಕೇಷನ್ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ರಲ್ಲ. ಸೊ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ರಿ ಮ್ಯಾಮ್? ಇದಕ್ಕೆ ನನಗೆ ಮೇನ್ ಆಗಿ ನನ್ನ ತಂದೆ ತಾಯಿ ಸಪೋರ್ಟ್ ತುಂಬಾ ಇದೆ. ಅವರಿಂದಾನೇ ನಾನು ಎವ್ರಿ ಸ್ಯಾಟರ್ಡೆ ಸಂಡೇ ನಾನು ಅಲ್ಲಿಗೆ ಹೋಗಕ್ಕಾಗ್ತಿದ್ದು. ಇನ್ಫ್ಯಾಕ್ಟ್ ನಾನು 6th ಅಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿರುತ್ತೆ ಒಬ್ಳೆ ಟ್ರಾವೆಲ್ ಮಾಡಕ್ ತುಂಬಾ ಕಷ್ಟ. ಸೊ ಆಗ ನಮ್ಮ ತಂದೆ ಅವರ ಇಡೀ ಅಂದ್ರೆ ಸ್ಯಾಟರ್ಡೇದು ಸಂಡೇದು ಎಲ್ಲ ಕೆಲಸ ಬಿಟ್ಬಿಟ್ಟು ನನ್ನ ಜೊತೆಲೇ ಬರ್ತಿದ್ರು, ಅಲ್ಲಿ ವೇಟ್ ಮಾಡ್ತಿದ್ರು. ನನ್ನ ಕ್ಲಾಸ್ ಮುಗ್ದಿದ್ದಾದ್ಮೇಲೆ ವಾಪಸ್ ನನ್ನ ಕರ್ಕೊ ಬರ್ತಿದ್ರು. ಎಷ್ಟೋ ಸಲ ಲೇಟ್ ಬಸ್ಸಸ್ ಬಂದಿದ್ದೀವಿ. ಸೊ ಅವರಿಂದಾನೇ ಇದು ಸಕ್ಸಸ್ಫುಲ್ ಆಗಕ್ಕೆ ಕಾರಣ ಅಂತ ಹೇಳ್ತೀನಿ. ಅದಾದ್ಮೇಲೆ ಇಂಜಿನಿಯರಿಂಗ್ ಇಂದ ನಾನೇ ಹೋಗಕ್ ಸ್ಟಾರ್ಟ್ ಮಾಡಿದೆ. ಸೊ ಸ್ಯಾಟರ್ಡೆ ಹೋಗ್ಬಿಟ್ಟು ಸ್ಯಾಟರ್ಡೆ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಕಸಿನ್ ಇದ್ದಾರೆ ಅಲ್ಲಿ, ನಮ್ಮ ಅತ್ತೆ ಸೋದರತ್ತೆ. ಸೊ ಅವ್ರ ಮನೇಲಿ ಅಲ್ಲಿ ಉಳ್ಕೊಂಡು ಸಂಡೇ ಮತ್ತೆ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆ ಕ್ಲಾಸಸ್ಗೂ ಅಂದ್ರೆ ಕಾಲೇಜನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಮತ್ತೆ ಇವಾಗ ನೀವು ಸ್ಟಡೀಸ್ ಮಾಡ್ಬೇಕಾದ್ರೆ ಈಗ ಇಂಜಿನಿಯರಿಂಗ್ ಆಗಲಿ PUC ಆಗಲಿ ಸ್ವಲ್ಪ ಟಫ್ ಇರುತ್ತೆ ಓದೋದು ಎಲ್ಲ. ಎರಡನ್ನ ಹೇಗೆ ಟೈಮ್ ಮ್ಯಾನೇಜ್ ಆಗ್ತಾ ಇತ್ತು ನಿಮ್ಗೆ? ಮ್ಯಾಮ್ ಇದು ಡಾನ್ಸ್ ಅಂತ ಇರೋದೇ ಸ್ವಲ್ಪ ರಿಫ್ರೆಶ್ಮೆಂಟ್ಗೆ, ಮೈಂಡ್ ರಿಫ್ರೆಶ್ ಆಗಕ್ಕೆ. ಸೊ ಇಡೀ ವಾರದ ಸ್ಟ್ರೆಸ್ ಒಂದ್ಸಲ ಡಾನ್ಸ್ ಮಾಡಿದ್ಮೇಲೆ ಫುಲ್ ಕಂಪ್ಲೀಟ್ ಆಗಿ ರಿಫ್ರೆಶ್ ಆಗ್ಬಿಡ್ತಾ ಇತ್ತು ಮೈಂಡ್. ಸೊ ಅದೊಂದು ನನ್ಗೆ ತುಂಬಾನೇ ಹೆಲ್ಪ್ ಆಗಿದೆ. ಸೊ ರಿಫ್ರೆಶ್ಮೆಂಟ್ ಆದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಕೆಲ್ಸಗಳಲ್ಲಿ ಕಂಪ್ಲೀಟ್ ಆಗಿ ಹೊಸ ಕಳೆ ಎನರ್ಜಿ ಬರುತ್ತೆ. ಹೌದೌದು. ಎಸ್, ಇದು ತುಂಬಾ ನೋಡಿ, ನಿಮ್ಗೆ ಯಾವ್ದು ಇಷ್ಟಪಟ್ಟು ನಾವು ಕೆಲಸ ಮಾಡ್ತೀವೋ ಅದರಲ್ಲಿ ನಮ್ಗೆ ಸಾಕಷ್ಟು ಎನರ್ಜಿ ಬರುತ್ತೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ಕೆಲವರಿಗೆ ಸಂಗೀತ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಇದು ಇಟ್ಸ್ ಒಂದು ಫ್ಯಾಷನ್ ಅಂತ ಹೇಳ್ತಾರಲ್ಲ. ಫ್ಯಾಷನ್ ಅಲ್ಲಿ ನಾವು ಇನ್ಕಮ್ ಹೇಗಿದೆ ಅದು ಇದು ಏನು ನೋಡಕ್ ಹೋಗೋದಿಲ್ಲ. ಅದೊಂದು ರೀತಿ ನಮ್ಮನ್ನ ರಿಫ್ರೆಶ್ ಮಾಡೋದು, ನಮಗೆ ಎನರ್ಜಿ ಕೊಡೋದು, ನಮ್ಮನ್ನ ಮೋಟಿವೇಟ್ ಮಾಡೋದು ಅಂತ ಹೇಳ್ಬೋದು. ಸೊ ಇದರಿಂದ ನಮಗೆ ತುಂಬ ಒಂದು ಎನರ್ಜಿ ಬರುತ್ತೆ. ಬೇರೆ ಎಲ್ಲ ಕೆಲಸಗಳು ಮ್ಯಾನೇಜ್ ಮಾಡೋದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಸಂಗೀತದ ಜೊತೆ ಈ ನೃತ್ಯದ ಜೊತೆಗೆ ಸಂಗೀತದ ಜ್ಞಾನ ಎಷ್ಟು ಬೇಕು ಅಂತ ಅನ್ಸುತ್ತಾ? ಹೆಂಗೆ ಅದಕ್ಕೆ ಭರತನಾಟ್ಯಕ್ಕೆ ಸಂಗೀತ ಬೇಕಾ? ಭರತನಾಟ್ಯಕ್ಕೆ ಸಂಗೀತ ಕಂಪಲ್ಸರಿಯಾಗಿ ಬೇಕು. ನಿಮ್ಗೆ ಇವಾಗ
ನಿಮ್ಗೆ ಹಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರು ಸಂಗೀತ ಭರತನಾಟ್ಯ ಅಂದ್ಮೇಲೆ ಸಂಗೀತ ಜ್ಞಾನ ಇರ್ಲೇಬೇಕು. ಎಕ್ಸಾಮ್ ಇವಾಗ ಭರತನಾಟ್ಯ ಅಲ್ಲಿ ಎಕ್ಸಾಮ್ಸ್ ಇದ್ದೇ ಇರತ್ತೆ, ಅದು ಬೋರ್ಡ್ ಇಂದಾನೇ ಕಂಡಕ್ಟ್ ಮಾಡಿರ್ತಾರೆ. ಸೊ ಆ ಬೋರ್ಡ್ ಇಂದ ಕಂಡಕ್ಟ್ ಮಾಡಿದಾಗ ನಮ್ಗೆ ವೈವಾ, ರೈಟಿಂಗ್ ಎಕ್ಸಾಮ್ ಮತ್ತೆ ಓರಲ್ ಪ್ರಾಕ್ಟಿಕಲ್ಸ್ ಇದೇ ತರ ಎಲ್ಲಾನು ಇರುತ್ತೆ. ಫಸ್ಟ್ 400 ಮಾರ್ಕ್ಸ್, 600 ಮಾರ್ಕ್ಸ್, 1200 ಮಾರ್ಕ್ಸ್ ಈ ತರ ನಾವು ಬರೆಯೋದ್ರಿಂದ ಹಿಡಿದು ಎಲ್ಲಾನು ಸೇರಿ. ಸೊ ಇದಕ್ಕೆ ಸಪ್ರೇಟ್ ಆಗಿ ಸಂಗೀತ ಜ್ಞಾನ ನಿಮ್ಗೆ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಸಿಲೆಬಸ್ ಅಲ್ಲೇನೆ ಅದನ್ನ ಕೊಟ್ಬಿಟ್ಟಿರ್ತಾರೆ. ಅದಲ್ದಿರ ನೀವೊಂದು ಟೀಚರ್ ಸ್ಥಾನಕ್ಕೆ ಬರ್ಬೇಕಂದ್ರೆ, ಅಂದ್ರೆ ಒಂದು ಮಗುಗೆ ನೀವು ಹೇಳ್ಕೊಡ್ಬೇಕು ಅಂತಂದ್ರೆ ಸಂಗೀತ ಜ್ಞಾನ ಇರ್ಲೇಬೇಕು. ಬಿಕಾಸ್ ಇದರಲ್ಲಿ ತಾಳ ಜ್ಞಾನ ಎಷ್ಟು ಇಂಪಾರ್ಟೆಂಟ್, ಶ್ರುತಿ ಅದ್ರದ್ದು ಎಲ್ಲಾನು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ಇದಕ್ಕೆ. ಸೊ ಸಂಗೀತ ಜ್ಞಾನ ಇರ್ಲೇಬೇಕು. ಓಕೆ, ಅಂದ್ರೆ ಭರತನಾಟ್ಯಕ್ಕೆ ಸಂಗೀತ ಗೊತ್ತಿರಲೇಬೇಕು. ಎಕ್ಸಾಮ್ಸ್ ಅಲ್ಲೂ ಸಹ ಅದು ಸಿಲೆಬಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದರ ಶಿಸ್ತುಬದ್ಧವಾಗಿ ಕಲ್ತ್ಕೊಂಡು ಹೋಗ್ತಾರೆ. ಸೂಪರ್. ನಂತರದ ಒಂದು ಪ್ರಶ್ನೆ ಏನಂತಂದ್ರೆ, ನೀವೀಗ ನೃತ್ಯ ಕಲ್ತ್ಕೊಂಡಿದ್ದೀರಲ್ಲ, ಇದು ನಿಮಗೆ ಇಲ್ಲಿವರೆಗೂ ಅಂದರೆ ನಿಮಗೆ ರಿಲೇಷನ್ಸಲ್ಲಾಗಿರ್ಬೋದು, ಸೊಸೈಟಿಯಲ್ಲಾಗಿರ್ಬೋದು, ವೈಯಕ್ತಿಕವಾಗಿ ಏನಾದರೂ ನಿಮಗೆ ನಾಟ್ಯಕ್ಕೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಏನಾದರೂ ಯಾವಾಗಾದರೂ ಕ್ಲಾಶಸ್ ಬಂದಿರೋದು ಏನಾದರೂ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನಾದರೂ? ಇಲ್ಲ ಮ್ಯಾಮ್, ನಾಟ್ಯ ಅಂದ್ರೆ ನಾನು ಹೇಳಿದ್ನಲ್ಲ, ಇದೊಂದು ಮೈಂಡ್ ರಿಫ್ರೆಶ್ಮೆಂಟ್. ನೀವು ಎಷ್ಟೇ ಟೆನ್ಷನ್, ಎಷ್ಟೇ ಸ್ಟ್ರೆಸ್ ಅಲ್ಲಿ ಇದ್ರು ಅದಕ್ಕೆ ಅಂತ ಒಂದು ಕಂಪ್ಲೀಟ್ ಟೈಮ್, ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ, ಒಂದ್ ಸ್ವಲ್ಪ ಹೊತ್ತು ನೃತ್ಯ ಮಾಡ್ಬಿಟ್ರೆ ಕಂಪ್ಲೀಟ್ ಮೈಂಡ್ ರಿಫ್ರೆಶ್ ಆಗ್ಬಿಡುತ್ತೆ. ಸೊ ಅದಕ್ಕೂ ಇದಕ್ಕೂ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನನ್ಗೆ ಅದ್ರೆಲ್ಲದ್ರಿಂದ ಹೊರ ತಂದಿದ್ದ ಇದನ್ನ ನೃತ್ಯ. ಸೊ ಏನೇ ಸಫರ್ ಆದ್ರೂ, ಏನೇ ಒಂದು ಮನ್ಸಿಗೆ ನೋವಾದ್ರೂ, ಬೇಜಾರಾದ್ರೂ, ಸ್ಟ್ರೆಸ್ ಆದ್ರೂ ನೃತ್ಯ ಮಾಡ್ಬಿಟ್ರೆ ಅದನ್ನ ಟೇಕ್ ಇಟ್ ಈಸಿ ಅನ್ನೋ ತರ ಬಿಟ್ಬಿಡ್ತೀರ. ಎಸ್, ಯಾಕಂದ್ರೆ ನಾವು ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಹಳೆ ಫಿಲ್ಮ್ಗಳೆಲ್ಲ ನೋಡಿರ್ತೀವಿ ಅಲ್ವಾ. ಯಾಕಂದ್ರೆ ತುಂಬಾ ಏನಾದ್ರೂ ನೋವಾದಾಗ ಈ ತೀರಾ ಭರತನಾಟ್ಯದ ಫಿಲ್ಮ್ಗಳು ಆಗ ಬರ್ತಾ ಇತ್ತು, ಬಟ್ ಈಗ ಕಡಿಮೆ ಆಗ್ಬಿಟ್ಟಿದೆ. ತುಂಬಾ ಏನಾದ್ರೂ ಬೇಜಾರಾಗಿದೆ ಲೈಫಲ್ಲಿ ಅಂತಂದ್ರೆ ಒಂದು ಮ್ಯೂಟ್ ಆಗಿರುವಂತ ಪ್ಲೇಸಸ್ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಗೆಜ್ಜೆಗಳು ಹೊಡ್ಕೊಳ್ಳೋ ತರ ಎಲ್ಲ ನಾಟ್ಯ ಮಾಡ್ತಾ ಇದ್ರು, ಇದೆ ಅನ್ಸತ್ತಲ್ಲ. ಓಕೆ, ಗುಡ್ ಗುಡ್. ನೋಡಿ, ಇದರಲ್ಲಿ ಇದು ಒಂದು ಸಹ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೆ ಈ ಇಂಜಿನಿಯರ್ ಮಾಡಿದ್ರಲ್ಲ ನೀವು, ಆಗ ನೀವು ಭರತನಾಟ್ಯದ ಜಾಮಿತಿ ಮತ್ತು ಗಣಿತದ ಲಯವನ್ನ ಹೇಗ್ ನೋಡ್ತೀರಾ? ಇದು ಇವಾಗ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಲ್ಲ, ಅದರಲ್ಲಿ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನಮ್ಮ ನೃತ್ಯದಲ್ಲೂ ಅಷ್ಟೇ, ಇದು ಕಂಪ್ಲೀಟ್ ಆಗಿ ಎಲ್ಲಾನು ಕ್ಯಾಲ್ಕುಲೇಷನ್ಸ್ ಆಗೇ ಇರುತ್ತೆ. ಅದು ಹೊರಗೆ ಕಾಣಿಸಲ್ಲ, ಬಟ್ ನಮ್ಗೆ ನಾವು ಮಾಡ್ಬೇಕಾದ್ರೆ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ತಾಳಕ್ಕೆ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಇವಾಗ LHS = RHS ಅಂತಾರಲ್ಲ, ಅದೇ ತರ ಎಲ್ಲದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಒಂದು ಸ್ಟೆಪ್ಸ್, ಅದಕ್ಕೆ ತಾಳ ಇರ್ಬೋದು, ಪ್ರತಿಯೊಂದನ್ನು ಅಷ್ಟೇ. ಸೊ ಇದು ಎರಡು ಸೇಮ್ ಆಕ್ಚುಲ್ ಆಗಿ. ಮತ್ತೆ ನಾವು ಅರ್ಮಂಡಿ ಕುತ್ಕೊಳ್ಳೋದಿರ್ಬೋದು, ಒಂದು ಭಂಗಿಯಲ್ಲಿ ನಿಂತ್ಕೊಳ್ಳೋದಿರ್ಬೋದು, ಅದೆಲ್ಲ ಒಂದು ಆಂಗಲ್ ಆಗುತ್ತೆ. ಸೊ ಅದು ಜಿಯೋಮೆಟ್ರಿನೂ ಅಲ್ಲೇ ಬಂದ್ಬಿಡ್ತು. ಇದು ಎರಡು ಸೇಮ್. ಇಟ್ಸ್ ಗುಡ್. ನೋಡಿ, ನಂತರ ನೋಡಿ, ನೀವು ತುಂಬಾ ಕ್ಲಾರಿಟಿ ಆಗಿದ್ದೀರಾ, ಎಷ್ಟು ಈಸಿಯಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಅದಕ್ಕೇನೆ ಹೇಳಿರೋದು ಟೀನೇಜರ್ ಸಾಧಕಿ ಅಂತ ಹೇಳ್ಬಿಟ್ಟು ಜಾಹ್ನವಿಯವ್ರನ್ನ. ನೆಕ್ಸ್ಟ್ ನಮ್ಮೊಂದೊಂದು ಸೂಕ್ಷ್ಮವಾದ ಪ್ರಶ್ನೆ ಇದೆ, ಏನಂತಂದ್ರೆ, ನೀವು ತಾಂತ್ರಿಕ ಶಿಕ್ಷಣ ಪಡೆದಿರೋ ಅಂತವ್ರು, ಇಂಜಿನಿಯರಿಂಗ್ ಫೀಲ್ಡ್, ಬಟ್ ನೀವು ಕಲ್ತಿರೋದು ಭರತನಾಟ್ಯ. ಹೇಗೆ ಇವೆರಡು ಮ್ಯಾಚ್ ಆಯ್ತು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ, ನನ್ಗೆ ಏರೋಸ್ಪೇಸ್ ಮಾಡ್ಬೇಕು ಅಂದ್ರೆ ನನ್ಗೆ ಪರ್ಸನಲ್ ಆಗಿ APJ ಅಬ್ದುಲ್ ಕಲಾಂ ಅವರು ಇನ್ಸ್ಪಿರೇಷನ್. ಓಕೆ. ಸೊ ಅವ್ರು ಮಾಡಿದ್ದು ಏರೋಸ್ಪೇಸ್ ಇಂಜಿನಿಯರಿಂಗ್. ಅವ್ರು ಅದಕ್ಕೋಸ್ಕರ ನಾನು ಏರೋಸ್ಪೇಸ್ ಅಲ್ಲೇ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಮಾಡಿದ್ದು. ಸೊ ಇಲ್ಲಿ ಅವರಿಂದ ಇನ್ನೊಂದು ನನ್ಗೆ ಇನ್ಸ್ಪೈರ್ ಆಗಿದ್ದಂತಂದ್ರೆ ವೀಣೆನೂ ಕಲಿಲೇಬೇಕು ಅಂತ ಇತ್ತು. ಸೊ ಅದನ್ನು ಕಲ್ತ್ಕೊಂಡೆ. ಮತ್ತೆ ಭರತನಾಟ್ಯಂ ಅದು ಫಸ್ಟ್ ಇಂದ ಬಂದ್ಬಿಟ್ಟಿದೆ. ಅದಿಲ್ದಿರ ನನ್ನ ಲೈಫನ್ನೇ ಊಹಿಸ್ಕೊಳಕ್ ಆಗಲ್ಲ, ಹಂಗಾಗ್ಬಿಟ್ಟಿದೆ. ಅದು ನನ್ನ ಪಾರ್ಟ್ ಆಫ್ ಲೈಫ್, ಅದು ಭರತನಾಟ್ಯಂ. ಸೊ ಅದನ್ನು ಬಿಟ್ಟಿಲ್ಲ ನಾನು, ಅದಕ್ಕೆ ಮೂರನ್ನು ಒಟ್ಟಿಗೆ ಹೋಗ್ತಾ ಇದ್ದೆ. ಗ್ರೇಟ್. ನೋಡಿ, ನೀವು ಇಷ್ಟಪಟ್ಟಿದ್ದೆಲ್ಲಾನು ಸಹ ನೀವು ಪಡ್ಕೊಂಡಿದ್ದೀರಾ. ಅಂಡ್ ಮೋರ್ ಹೇಳ್ಬೇಕು ಅಂತಂದ್ರೆ, ಈಗ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇರೋದೆಲ್ಲ ನೀವು ಅರ್ಲಿ ಲೈಫಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ರಿ, ಅಚೀವ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ ನೀವು. ಅಂದ್ರೆ ಇಟ್ಸ್ ವೆರಿ ಅಂದ್ರೆ ಪ್ರೌಡ್ ಆಗಿ ಫೀಲ್ ಆಗುವಂತಹ ಒಂದು ವಿಚಾರ. ಆಕ್ಚುಲಿ ಇವೆಲ್ಲ ಇವೆಲ್ಲ ನೀವು ಕಲ್ತ್ಕೊಳ್ತಾ ಇದ್ರಲ್ಲ. ಆಕ್ಚುಲಿ ನೀವು ಹೇಳಿದ್ರು ನಿಮ್ಮ ಫಾದರ್ ಸ್ಯಾಟರ್ಡೆ ಸಂಡೇ ಕರ್ಕೊಂಡು ಹೋಗ್ತಿದ್ರು ನನ್ನ ಚಿಕ್ಕ ಮಗುವಿನ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಇದರಲ್ಲೇ ಗೊತ್ತಾಗ್ತಿದೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾವತ್ತೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ
ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ನೀವೇನು ಕಲ್ತಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಪ್ರೋತ್ಸಾಹ ಯಾವತ್ತೂ ನಿಮಗೆ ಕಮ್ಮಿ ಮಾಡಿಲ್ವಾ? ಹೇಗಿತ್ತು ನಿಮ್ಮ ಫ್ಯಾಮಿಲಿ ಸಪೋರ್ಟು? ಆ್ಯಕ್ಚುಲಾಗಿ ನಾನು ಎಕ್ಸಾಮ್ಸ್ ಇದೆ, ಇದು ಟೆಸ್ಟ್ಗಳಿದೆ ಅಂತಂದರೆ ಅವರೇನೆ ಅದಿರುತ್ತೆ, ಅದು ಓದ್ಕೋಬೋದು, ಅದಿದ್ದಿದ್ದೆ, ಹೋಗು ಪಾರ್ಟಿಸಿಪೇಟ್ ಮಾಡು. ಕಲ್ಚರಲಲ್ಲಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ನಮ್ಮ ಡ್ಯಾಡಿಗೆ, ನಮ್ಮ ಮಮ್ಮಿಗೆ ಎಲ್ಲ. ಸೊ ಅವರು ನನ್ಗಿನ್ನ ಜಾಸ್ತಿ ಅವರೇನೆ ಪ್ರೋತ್ಸಾಹ ಮಾಡ್ತಾ ಇದ್ರು, ಇಲ್ಲ ಹೋಗು ಒಂದು ಅಟೆಂಡ್ ಮಾಡು, ಪಾರ್ಟಿಸಿಪೇಟ್ ಮಾಡು ಅಂತ ಎಲ್ಲ. ಸೊ ಅದಕ್ಕೆ ಅವ್ರ ಸಪೋರ್ಟ್ ಯಾವತ್ತೂ ಕಮ್ಮಿ ಆಗಿಲ್ಲ, ಅವ್ರ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. ಎಸ್, ಸೂಪರ್. ಯಾಕಂದ್ರೆ ಕುಟುಂಬ ಮತ್ತೆ ತಂದೆ ತಾಯಿ ಅನ್ನೋದು ನಮ್ಗೆ ಯಾವತ್ತೂ ಸಹ ನಮ್ಮ ಹಿಂದೆ ಇದ್ರೆ ಇಡೀ ಪ್ರಪಂಚವನ್ನೇ ಗೆಲ್ಬಹುದು. ಅದರಲ್ಲಿ ನೀವು ಬಹುಶಃ ತುಂಬಾ ಅದೃಷ್ಟ ಮಾಡ್ಕೊಂಡ್ ಬಂದಿದ್ದೀರಾ. ಓಕೆ, ಅದೇನು ಓಕೆ. ಇವಾಗ ನೀವು ತವ್ರ ಮನೆಯಲ್ಲಿದ್ದೀರಾ, ನೀವು ಇನ್ನ ಕುಮಾರಿ, ಓಕೆ, ಇದನ್ನೆಲ್ಲಾನು. ಬಟ್ ನಿಮ್ಗೆ ಯಾವತ್ತಾದ್ರೂ, ನಾನೀಗ ಕೇಳೋ ಕ್ವಶನ್ ನಿಮ್ಗೆ ಯಾವತ್ತಾದ್ರೂ ಬಂದಿತ್ತಾ ನಿಮ್ಮ ತಲೆಗೆ ಅಂತ ಹೇಳಿ ನನಗೆ. ಮದುವೆ ನಂತರ ಅಂದರೆ ಈಗ ನೀವು ತವ್ರ ಮನೆಯಲ್ಲಿದ್ರೆ ಇನ್ನೂ ಮದುವೆ ಆಗಿಲ್ಲ, ಓಕೆ, ಎಲ್ಲ ಸಪೋರ್ಟು ಚೆನ್ನಾಗಿ ಸಿಕ್ಕಿದೆ. ಮದುವೆ ನಂತರ ನಿಮ್ಮ ಕಲೆಗೆ ಏನನ್ನ ಅಡ್ಡಿ ಆಗುತ್ತದೆ ಎಂಬ ಭಯ ಯಾವತ್ತಾದ್ರೂ ನಿಮಗೆ ಬಂದಿದ್ಯಾ? ಎಲ್ಲೋ ಒಂದ್ ಹತ್ರ ಇದೆ ಭಯ. ಯಾಕೆಂದ್ರೆ ಕೆಲವರು ಮನೆಗಳಲ್ಲಿ ನಿಮಗೆ ಗೊತ್ತು ಅಂದ್ರೆ ಇವಾಗೆಲ್ಲ ಆಧುನಿಕ, ಈಗ ಆಲ್ಮೋಸ್ಟ್ ಒಂದು ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 80%, 70 to 80% ಅರ್ಥ ಮಾಡ್ಕೊತಾರೆ. ಯಾಕೆಂದರೆ ನೀವು ಭರತನಾಟ್ಯ ಕಲ್ತಿರೋದು, ನೀವೇನು ಆ ಥರ ಕುಟುಂಬಗಳಿಗೆ ಕೆಟ್ಟ ಹೆಸರು ತರುವಂಥದ್ದಲ್ಲ ಅದು. ಯಾಕೆಂದರೆ ತುಂಬ ತುಂಬ ವ್ಯಾಲ್ಯೂಯೇಬಲ್ ಆಗಿರುವಂಥದ್ದು. ಯಾಕೆಂದರೆ ದೇವತೆಗಳಿಗೆ ಮೆಚ್ಚಿಸುವಂಥ ಕಲೆ, ದೇವತೆಗಳನ್ನು ಆಶೀರ್ವಾದ ಪಡೆಯುವಂತಹ ಕಲೆ ಅದು. ನೀವು ಕಲ್ತಿರುವಂಥದ್ದು ತುಂಬ, ಯಾಕಂದರೆ ನಿಮ್ಗಿನ್ನ ಚಿಕ್ಕ ವಯಸ್ಸು, ಇನ್ನು ಫ್ಯೂಚರಲ್ಲಿ ಒಳ್ಳೆ ಹೆಸರು ಮಾಡ್ಬೋದು. ಹಂಗಾಗಿ ನೀವು ಹೋಗೋ ಕುಟುಂಬಗೆ ಒಂದು ರೀತಿ ಹೆಮ್ಮೆ ಅದು. ಯಾಕೆಂದ್ರೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಎಲ್ಲ ಹೆಣ್ಮಕ್ಳಿಗೂ ಕಾಮನ್ ಆಗಿ ಇರುವಂತ ಭಯ. ಯಾಕೆಂದ್ರೆ ತವ್ರ ಮನೆಯಲ್ಲಿ ಇದ್ದಷ್ಟು ಫ್ರೀಡಮು ಕೊಟ್ಟ ಮನೆಯಲ್ಲಿ ಇರೋದಿಲ್ಲ. ಅವ್ರು ಯಾವ ರೀತಿ ಅಡ್ಜಸ್ಟ್, ಕೆಲವರು ನೋಡಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ, ಒಳ್ಳೆ ಸ್ಯಾಲರಿ ತಗೊಂತಾ ಇರ್ತಾರೆ ಬಿಫೋರ್ ಮ್ಯಾರಿಡ್ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಡಿ ಅಂದ್ಬಿಡ್ತಾರೆ. ಸೊ ಅವ್ರ ನಾಲೆಡ್ಜು, ಅವರ ಸ್ಕಿಲ್ಲು ಎಲ್ಲ ಎಲ್ಲ ಓದಂಗೆ ಅದು. ಮನೆಯಲ್ಲಿರಿ ಅಂತ ಹೇಳ್ಬಿಟ್ರೆ ಓದಂಗೆ ಅಲ್ವಾ ಅವರ ಒಂದು ಕಲೆ ಸ್ಕಿಲ್ ಎಲ್ಲನೂ ಸಹ. ಸೊ ಆ ಥರ ಭಯ ನಿಮ್ಗೆ ಯಾವತ್ತನ ಬಂದಿತ್ತಾ ಅಂತ? ಆ ಥರ ಭಯ ಇದೆ, ಯಾರಿಗೆ ತಾನೇ ಇರಲ್ಲ ಅದು. ಹೌದು. ಸೊ ಅದಕ್ಕೆ ಅದನ್ನೆಲ್ಲ ನಮ್ಮ ತಂದೆ ತಾಯಿಗೆನೆ ಬಿಟ್ಬಿಟ್ಟಿದೀನಿ. ಹೋಪ್ಫುಲಿ ಅವರು ನನ್ಗೆ ಆ ಕಲೆಗೆ ಬೆಲೆ ಕೊಡೋ ಅಂತ ಮನೆಗೆನೆ ನನ್ನ ಸೇರಿಸ್ತಾರೆ ಅನ್ನೋದೊಂದು ಗ್ಯಾರಂಟಿ. ಗುಡ್. ಯಾಕಂದ್ರೆ ಎಲ್ಲ ಮಹಿಳೆಯರಿಗೆ ಈ ಕ್ವಶನ್, ಅದು ಡೌಟ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ನಾನು ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇನೆ. ಮತ್ತೆ ನೀವು ಕಲೆ ಮತ್ತು ಶಿಕ್ಷಣ ಎರಡನ್ನ ಸಮಾನವಾಗಿ ಪ್ರೀತಿಸುವ ಯುವತಿಯರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ವುಮೆನ್ಸ್ ಡೇ ಒಂದು ಪ್ರಯುಕ್ತ ಎರಡನ್ನ ನೀವು ಇಷ್ಟಪಟ್ಟಿದ್ದೀರಾ, ಕಲೆನ ಇಷ್ಟಪಟ್ಟಿದ್ದೀರಾ, ಶಿಕ್ಷಣನ ಇಷ್ಟಪಟ್ಟಿದ್ದೀರಾ. ಸೊ ಇದರ ಒಂದು ನೀವು ಇಷ್ಟಪಟ್ಟು ಸಾಧನೆ ಮಾಡಿರೋ ಒಂದು ವಿಮೆನ್ ಆಗಿ ನೀವು ನಮ್ಮ ಸೊಸೈಟಿಯಲ್ಲಿರುವಂಥ ಸಮಾಜದ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ಇದು ಕಲೆ ಮತ್ತೆ ಶಿಕ್ಷಣ ಎರಡು ಒಂದೇ ತರ ಆಗಿರ್ಬೋದು, ಆದ್ರೆ ಶಿಕ್ಷಣಕ್ಕೆ ನೀವು ಒಬ್ರು ಕೈ ಕೆಳಗೆ ದುಡಿಬೇಕು. ಅದೇ ನಿಮ್ಮ ಹತ್ರ ನಿಮ್ ಕಲೆ ಇದ್ರೆ ನೀವು ಯಾರ ಕೆಳಗೂ ಹಂಗಲ್ಲೂ ಬದ್ಕಾಷ್ಟಿರಲ್ಲ. ಅಂಡ್ ಇದ್ರಲ್ಲಿ ನೀವೇ ಸ್ವಂತ ದುಡಿಮೆ ಮಾಡ್ಕೋಬಹುದು. ಆಲ್ ಇಟ್ ನೀಡ್ಸ್ ಇಸ್ ಕನ್ಸಿಸ್ಟೆನ್ಸಿ. ಲರ್ನಿಂಗ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರೋದು. ಸೊ ಒಂದ್ ಕನ್ಸಿಸ್ಟೆನ್ಸಿಯಿಂದ ನಿಮ್ ಲೈಫ್ ಮನೆಯಲ್ಲೇ ಇದ್ಕೊಂಡು ನೀವು ಅನ್ಕೊಂಡಿರೋ ತರ ದುಡಿಬಹುದು, ಆ ತರ ದಾರಿ ಮಾಡ್ಕೊಡುತ್ತೆ. ಸೊ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್, ಕಲೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೌದು. ಯಾಕೆಂದ್ರೆ ಈಗ ನೋಡಿ, ಯಾರು ಸುಮಾರು ನಾನು ಗೊತ್ತಿರೋ ಮಟ್ಟಿಗೆ ಈಗಿನ ವಿಮೆನ್ಸ್ ಯಾರು ಕೂಡ ಒಂದು ಸ್ಕಿಲ್ ಅಲ್ಲಿ ಜೀವನ ಮಾಡ್ತಾ ಇಲ್ಲ, ಮಲ್ಟಿ ಸ್ಕಿಲ್ಸ್. ಎಷ್ಟು ಚೆನ್ನಾಗಿ ಎಲ್ಲರೂ, ಸುಮಾರು ಜನ ಎಲ್ಲ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಈ ತರ ಕಲಿಬೇಕು ಅಂತಾನೆ ಆಕ್ಚುಲಿ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋವಂಥದ್ದು. ಯಾಕೆಂದ್ರೆ ಇವಾಗ ಆಲ್ಮೋಸ್ಟ್ ನಾವು ಇಂಟರ್ವ್ಯೂ ಮಾಡ್ತಾ ಇರೋರು ಎಲ್ಲರೂ ಸಹ ಒಂದು ಸ್ಕಿಲ್ ನಂಬ್ಕೊಂಡು ಯಾರು ಇಲ್ಲ ರೀ. ಎಲ್ಲರೂ ಒಂದಷ್ಟು ಸುಮಾರು ಸ್ಕಿಲ್ಸ್ನ ಡಬಲ್ ತ್ರಿಬಲ್ 4-5 ಸ್ಕಿಲ್ಸ್ 5-6 ಸ್ಕಿಲ್ಸ್ ಸುಮಾರು ಆದ್ರೆ, ಕೆಲವರಾದ್ರೂ ತುಂಬಾ ಮಲ್ಟಿ ಟ್ಯಾಲೆಂಟ್ಸ್ ಇದ್ದಾರೆ ನಮ್ಮ ವುಮೆನ್ಸ್. ಸೊ ಅದಕ್ಕೆ ನಾನು ಎಲ್ಲ ವುಮೆನ್ಸ್ಗೂ ಸಹ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೂ ಸಹ ತುಂಬ ಖುಷಿ ಆ ಥರ ಮಲ್ಟಿ ಸ್ಕಿಲ್ಸ್ನ ಕಲಿತು. ಅಟ್ ಪ್ರೆಸೆಂಟ್ ಈಗಲೂ ಅವ್ರು ಎಷ್ಟೊಂದು ಕಲ್ತಿರ್ತಾರೆ, ಸಾಧನೆ ಮಾಡಿರ್ತಾರೆ, ಬಟ್ ಈಗಲೂ ಕಲಿತಾ ಇರ್ತಾರೆ. ಲೇಟೆಸ್ಟ್ ನಮ್ಮ ಏನು ಬಂದಿದೆ ಇದನ್ನು ಸಹ ಕಲಿತಾ ಇರ್ತಾರೆ. ಏನು ಹೊಸದೊಂದು ಕಲಿಕೆ ಅನ್ನೋ ಥರ ವುಮೆನ್ಸ್ ತುಂಬ ಚೆನ್ನಾಗಿ ಮುಂದೆ ಹೋಗಿ ಕಲಿತಾ ಇದ್ದೀರಾ. ಸೊ ಇದು ಯಾವತ್ತೋ ಒಂದು ದಿವಸ ನಿಮಗೆ ಜೀವನವನ್ನು ಸ್ವಾವಲಂಬಿತವಾಗಿ ಮಾಡುತ್ತೆ.
ಆ್ಯಂಡ್ ಮೋರ್ ಅಂದರೆ ನಿಮಗೂ ಸಹ ಒಂದು ಎನರ್ಜಿಯನ್ನು ಕೊಡುತ್ತೆ ಇದು ಒಂದು ಸ್ಕಿಲ್ ಅನ್ನೋದು. ಪ್ರಪಂಚದ ಮೇಲೆ ನೀವು ಏನೋ ಒಂದು ಸ್ಥಾನ ಸಂಪಾದಿಸ್ಬೋದು, ಹೆಸರು ಮಾಡ್ಬೋದು. ಇದು ಬಹುಶಃ ಎಲ್ಲರಿಗೂ ಸಹ ಒಳ್ಳೇದಂತಲೇ ಹೇಳ್ಬೋದು. ಸೊ ಜಾಹ್ನವಿ ಅವರು ಹೇಳ್ದಂಗೆ ಶಿಕ್ಷಣದ ಜೊತೆಗೆ ಎಕ್ಸ್ಟ್ರಾ ಸಮಥಿಂಗ್ ಏನೋ ಒಂದು ಕಲೀರಿ ಎಲ್ಲರೂ ಸಹ. ಯಾಕೆಂದರೆ ಇವತ್ತು ಫೋನು ಕೈಯಲ್ಲಿರುತ್ತೆ, ನೀವು ಫೋನ್ನ ಬರೀ ರೀಲ್ಸ್ ನೋಡೋದಕ್ಕೆ, ಸೀರಿಯಲ್ಸ್ ನೋಡೋದಕ್ಕೆ, ಶೋಸ್ ನೋಡೋದಕ್ಕೆ ಸೀಮಿತ ಮಾಡ್ಕೋಬೇಡಿ. ಅದೇ ಫೋನಿಂದ ಕೋಟಿಗಟ್ಟಲೆ ದುಡಿದಿರೋವಂಥ ಎಕ್ಸಾಂಪಲ್ಸ್ ಇದೆ ಇವತ್ತು. ಕೆಲವರೆಲ್ಲ ಯೂಟ್ಯೂಬ್ ಮಾಡಿಕೊಂಡು ಅವ್ರ ಸ್ಕಿಲ್ನ ಉಪಯೋಗಿಸ್ಕೊಂಡು ಏನು ₹1 ಖರ್ಚಿಲ್ಲ ರೀ, ಹೆಂಗೋ ಎಲ್ಲರ ಹತ್ರ ಆಲ್ಮೋಸ್ಟ್ 100% ಸ್ಮಾರ್ಟ್ಫೋನ್ ಇರುತ್ತೆ. ಆ ಸ್ಮಾರ್ಟ್ಫೋನ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಇವತ್ತು ಕೋಟಿಗಟ್ಟಲೆ ತೊಗೊತಾ ಇದ್ದಾರೆ, ಲಕ್ಷಗಟ್ಟಲೆ ತೊಗೊತಾ ಇದ್ದಾರೆ ಯೂಟ್ಯೂಬಿಂದ. ಸೊ ಆ ಒಂದು ಸ್ಕಿಲ್ನ ನೀವು ನಿಮ್ಮ ಕೈಯಲ್ಲಿರೋ ಮೊಬೈಲ್ ಫೋನಿಂದನೇ ಮಾಡ್ಕೋಬೋದು. ಇದಕ್ಕೇನು ಇನ್ನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ನಿಮಗೆ ಲಕ್ಷಗಳು ಕೋಟಿಗಳು ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಿಲ್ಲ. 0 ಇನ್ವೆಸ್ಟ್ಮೆಂಟಲ್ಲಿ ಕಲಿಬೋದು ಅಲ್ವಾ. ಸೊ ಈ ಥರ ಒಂದು ಸ್ಕಿಲ್ಸ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ಜಾಹ್ನವಿ ಅವರೇ, ನನ್ನ ಮತ್ತೊಂದು ಪ್ರಶ್ನೆ ಏನಂತಂದರೆ, ನೀವು ಇವಾಗ ಸುಮಾರು ಎಷ್ಟು ಜನ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ದೀರಾ ಪ್ರೆಸೆಂಟ್? ಮ್ಯಾಮ್ ನನ್ನ ಶಾಲೆಯಲ್ಲಿ ಈಗ 60 ಜನ ಇದ್ದಾರೆ. 60 ಜನಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ನಿಮ್ಮ ಭರತನಾಟ್ಯದ ಸಂಸ್ಥೆ ಹೆಸರು? ನಳಂದ ಭರತನಾಟ್ಯ ನೃತ್ಯ ಶಾಲೆ ಅಂತ. ನಳಂದ ಭರತನಾಟ್ಯ ನೃತ್ಯ ಶಾಲೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಕೊಡ್ತಾ? ಹೌದು ಹೌದು. ಅಂದ್ರೆ ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ಇರುತ್ತೆ. ನನ್ನ ಸ್ಯಾಟರ್ಡೆ ನಂದು ಆಫೀಸ್ ಹಾಫ್ ಡೇ ಇರುತ್ತೆ. ಹಾಫ್ ಡೇ ಮುಗಿಸ್ಕೊಂಡು ಇಲ್ಲಿ ಸಂಜೆ ಇಟ್ಕೊಂಡಿದ್ದೀನಿ. ಯಾವಾಗ್ಲೂ ಸಂಜೆ ನಡೆಯುತ್ತೆ ಸ್ಯಾಟರ್ಡೆ ಹೊತ್ತು. ಸಂಡೇಸ್ ಬೆಳಗ್ಗೆ ಮಾರ್ನಿಂಗ್ ಇರುತ್ತೆ. ಓಕೆ ನೋಡಿ, ಜಾಹ್ನವಿ ಅವ್ರು ನೋಡ್ತಾ ಇರ್ಬೋದು, ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಫಿಸಿಕಲ್ ಅಂದ್ರೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಇವರು. ಬೆಳಗ್ಗೆ ಹೋಗಿ 7 ಗಂಟೆಗೆ ಬೆಂಗಳೂರಲ್ಲಿ ಜಾಬ್ ಮಾಡಿ ಮತ್ತೆ ಆಫ್ಟರ್ನೂನ್ ಅಲ್ಲಿಂದ ಬಂದು ಇಮಿಡಿಯೇಟ್ ಕ್ಲಾಸ್ ತಗೊಂತಾರೆ. ಎಷ್ಟು ಜನಕ್ಕೆ? 60 ಮೆಂಬರ್ಸ್ ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ಸ್ ಅಂದರೆ ಚಿಕ್ಕ ಮಕ್ಕಳು. ಹೇಗಿರುತ್ತೆ ಅಂತ ಹೇಳಿ ನೀವು ಜಸ್ಟ್ ಯೋಚನೆ ಮಾಡಿ. ನಾವೆಲ್ಲ ಹೋಗಿ ಬಂದಿದ್ದೀವಿ ಅಂದರೆ ಅಯ್ಯೋ ಸಾಕಾಗೋಯ್ತು, ಟಯರ್ಡ್ ಆಗೋಯ್ತು ಅಂತ ಹೇಳಿ ಬ್ಯಾಗಲ್ಲಿ ಬಿಸಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಸೊ ಆ ಥರ ಸಿಚುವೇಶನಲ್ಲಿ ಇವರು ಅಲ್ಲಿಂದ ಬಂದು ಮತ್ತೆ 60 ಮೆಂಬರ್ಸ್ ಸ್ಟೂಡೆಂಟ್ಸ್ಗೆ ಭರತನಾಟ್ಯ ಹೇಳ್ಕೊಡ್ತಾರೆ ಅಂದರೆ ಇಟ್ಸ್ ನಾಟ್ ಸಿಂಪಲ್ ಮ್ಯಾಟರು. ಅದರಲ್ಲಿ ತುಂಬ ಎಫರ್ಟ್ ಇದೆ ಅವರದು ಅಂತ ಹೇಳ್ಬೋದು. ನೀವು ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡಿ. ಯಾವ ಏಜ್ ಇಂದ ಹೇಳ್ಕೊಡ್ತೀರಾ? ನಮ್ಮಲ್ಲಿ ಈಗ 3.5 years ಇಂದ ಇದ್ದಾರೆ. 3.5 years ಇಂದ 32 ಏಜ್ ವರ್ಗೂ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೊಂದು ಡೌಟು. ಈಗ ನೀವು ಚಿಕ್ಕ ಮಕ್ಕಳಿಗೆ 3.5 years ಇಂದ ಅಂತ ಹೇಳಿದ್ರೆ, ನೀವು ಇನ್ನ ಟೀನೇಜರು, ಅವ್ರ ಮಕ್ಕಳು ಕಲಿಕೆಯಲ್ಲಿ ಲೇಸಿನೆಸ್ ತೋರಿಸೋದು, ಅವರು ನೀವು ಹೇಳ್ಕೊಟ್ಟು ಸರಿಯಾಗಿ ಕಲಿದೇ ಇರೋದು, ಅವಾಗೆಲ್ಲ ನಿಮಗೆ ಸಿಟ್ಟು ಬರುತ್ತಾ? ಬರುತ್ತೆ, ಬಟ್ ಚಿಕ್ಕ ಮಕ್ಳಲ್ಲ, ಅವ್ರಿಗೆ ಹೆಂಗ್ ಕಲ್ಸ್ಬೇಕು ಹಂಗೆ ಕಲ್ಸ್ಬೇಕಾಗುತ್ತೆ. ಸೊ ಬ್ಯಾಚಸ್ ವೈಸ್ ಮಾಡ್ಕೊಂಡಿರ್ತೀವಿ. ಬ್ಯಾಚಸ್ ಅಲ್ಲಿ ಇವಾಗ ಪುಟ್ಟ ಮಗುಗೆ ತುಂಬಾ ಪ್ರೀತಿಯಿಂದ ಹೇಳ್ಬೇಕು. ದೊಡ್ಡ ಮಕ್ಳಿಗೆ ಸ್ವಲ್ಪ ಗದ್ರಕೊಂಡ್ರು ಅವ್ರು ಕೇಳ್ತಾರೆ. ಬಟ್ ಚಿಕ್ಕ ಮಕ್ಳು ಹಂಗ್ ಕೇಳೋದಿಲ್ಲ. ಗದ್ರ ಬಿಟ್ರೆ ಅವ್ರಿಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಸೊ ಅವ್ರಿಗೆ ಹೆಂಗ್ ಹೇಳ್ಬೇಕು, ಸೊ ಎಲ್ಲ ಬ್ಯಾಚಸ್ ಮಾಡ್ಬಿಟ್ಟಿದೀವಿ. ಒಂದು ಚಿಕ್ಕ ಮಕ್ಳಿಗೆ ಒಂದು 5th to 6th ಆ ತರ ಒಂದು, ಮತ್ತೆ ಕಾಲೇಜ್ ಲೆವೆಲ್ಗೊಂದು, ಮತ್ತೆ ಡಿಗ್ರಿ ಅವರಿಗೊಂದು, ಈ ತರ ಸಪ್ರೇಟ್ ಬ್ಯಾಚಸ್ ಮಾಡ್ಕೊಂಡಿದೀವಿ. ಸೊ ಅದು ಈಸಿ ಆಗುತ್ತೆ. ನೀವು ರೀಸೆಂಟ್ಲಿ ಒಂದು ಪ್ರೋಗ್ರಾಮ್ ಕೊಟ್ರಿ, ಚಾನಲ್ ಅಲ್ಲಿ ಪ್ರಸಾರ ಮಾಡಿದ್ವಿ. 30 ಮೆಂಬರ್ಸ್ ಏನೋ ಪ್ರಾಕ್ಟೀಸ್ ಮಾಡಿದ್ರು. ಅಷ್ಟು ಜನಕ್ಕೆ ಹೆಂಗ್ ಪ್ರಾಕ್ಟೀಸ್ ಮಾಡಿಸಿದ್ರೆ? ಮ್ಯಾಮ್ ಅವ್ರಿಗಿರೋ ಇಂಟ್ರೆಸ್ಟ್ ಒಂದು, ಮತ್ತೆ ಅವರಿಗೆ ರೆಗ್ಯುಲರ್ ಆಗಿ ಮೋಟಿವೇಶನ್ ಅದೆಲ್ಲ ಕೊಡೋದು ಅದು ಇನ್ನೊಂದು ಪಾರ್ಟ್. ಅಂಡ್ ಇನ್ನೊಂದ್ ಏನಂತಂದ್ರೆ ಅವರಿಗೆ ಇದಿದ್ದು ಉತ್ಸಾಹ ಫಸ್ಟ್ ಸ್ಟೇಜ್ ಆಗಿರೋದ್ರಿಂದ ನಳಂದ ಭರತನಾಟ್ಯದಿಂದ ಅವ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಸೊ ಬ್ಯಾಚಸ್ ವೈಸ್ ಅಲ್ವಾ, ಅದನ್ನ ನೀಟಾಗಿ ಸೆಗ್ರಿಗೇಟ್ ಮಾಡ್ಕೊಂಡು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿಸಿದ್ವಿ. ಪರ್ಟಿಕ್ಯುಲರ್ ಒಂದ್ ಸ್ಟೂಡೆಂಟ್ ಮೇಲೇನು ಒಂದು ಸಪ್ರೇಟ್ ಆಗಿ ನಾವು ಕೇರ್ ಮಾಡ್ತೀವಿ. ಸೊ ಆ ಮಗು ಅಲ್ಲಿ ಏನ್ ಕರೆಕ್ಷನ್ ಮಾಡ್ಬೇಕು, ಏನ್ ಬೇಕು ಎಲ್ಲಾನು ನಾವ್ ಅಲ್ಲೇ ಹೇಳೋದ್ರಿಂದ, ಅಂದ್ರೆ ಇಂಡಿವಿಜುವಲ್ ಮಗುಗೆ ಕೇರ್ ತಗೊಳೋದ್ರಿಂದ ಅವರು ಅಲ್ಲೇನೆ ಕರೆಕ್ಷನ್ ಅಂದ್ರೆ ಪರ್ಫೆಕ್ಟ್ ಆಗ್ಬಿಡುತ್ತೆ. ಎಲ್ಲದನ್ನು ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಆಗ. ಆಕ್ಚುಲಿ ನಂಗೆ ಒಂದು 2-3 ಪೇರೆಂಟ್ಸ್ ಹೇಳಿದ್ರು, ಒಬ್ರು ನಿಮ್ಮ ಹತ್ರ ಕಲ್ತು ಇನ್ನ 3 months ಆಯ್ತು ಅಷ್ಟೇನಂತೆ ಅವ್ರ ಮಗು ಸೇರಿಸಿ. ಬಟ್ 3 monthsಗೆ ಸ್ಟೇಜ್ ಪ್ರೋಗ್ರಾಮ್ ಕೊಡೋ ಮಟ್ಟಕ್ಕೆ ಜಾಹ್ನವಿಯವರು ರೆಡಿ ಮಾಡಿದ್ದಾರೆ ಅಂತ. ಇಟ್ಸ್ ನಾಟ್ ಈಸಿ ವರ್ಕ್ ಅಂತ ಹೇಳ್ಬೋದು. ಇನ್ನೊಬ್ಬರು ಪೇರೆಂಟ್ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅವರೆಲ್ಲ ಇಟ್ಸ್ ಎ ರಿಯಲ್ ವರ್ಡ್ಸ್. ಆಕ್ಚುಲಿ ಏನೋ ನಿಮ್ಮನ್ನು ಹೊಗಳಿಕೆಗೆ ಹೇಳ್ತಾ ಇರೋದಂತಲ್ಲ, ಅವ್ರು ತುಂಬಾ ಹಾರ್ಟ್ಫುಲಿ ಹೇಳಿದ್ರು ಪೇರೆಂಟ್ಸ್. ಯಾಕೆಂದ್ರೆ ಈಗ ನಾವು ಒಂದು ಸ್ಕೂಲಿಗೆ ಸೇರಿಸಿ ಒಂದೇನೋ ಒಂದು ಇನ್ಸ್ಟಿಟ್ಯೂಷನ್ಗೆ ಸೇರಿಸಿದಾಗ ತಂದೆ ತಾಯಿ ಬಾಯಿಂದ ಆ ಮಾತು ಬಂದಿದೆ ಅಂದ್ರೆ, ಸೊ ಅದರಲ್ಲಿ ರಿಯಾಲಿಟಿ ಇದ್ದೇ ಇದೆ. ಅಂದ್ರೆ ನಂದೇನು ಅಂತಂದ್ರೆ, ಈಗ ಒಂದು ಮಗು ಕಲಿಯುತ್ತೆ, ಅವ್ರ ಫ್ರೆಂಡ್ ಕಲಿತಾ ಇದ್ದಾರೆ ಅಂತಾನೋ, ಇಲ್ಲಾಂದ್ರೆ ನಾನು ಕಲಿಬೇಕು ಅಂತಾನೋ ಯಾವ್ದೋ ಒಂದು ಇದ್ರಲ್ಲಿ ಬಂದ್ಬಿಟ್ಟು ಸೇರ್ಕೊಳ್ತಾರೆ.
ಡಾನ್ಸ್ ಕ್ಲಾಸ್ಗೆ. ಬಟ್ ಅವರು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಯಾರಿಗೂ ಇರಲ್ಲ. ಯಾವ್ದೋ ಎಕ್ಸಾಮ್ಸ್ ಟೆನ್ಷನ್ ಅಲ್ಲಿ ಸ್ಕೂಲ್ ಚೇಂಜ್ ಮಾಡಿದ್ರು, ಇಲ್ಲ ಕಾಲೇಜ್ ಚೇಂಜ್ ಮಾಡಿದ್ರು, ಈ ತರ ಯಾವ್ದೋ ಒಂದು ಚಿಕ್ಕ ರೀಸನ್ ಇಂದ ಅವರು ಡಿಸ್ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಒಂದು ಎಷ್ಟೋ ವರ್ಷ ಆದ್ಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಸೋದಕ್ಕಿಂತ ಅವ್ರು ಕಲಿಯೋ ಕೆಪಾಸಿಟಿ ಇರುತ್ತೆ. ನಾವ್ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಾವು ಅವರಿಗೆ ಇಂಡಿವಿಜುವಲ್ ಕೇರ್ ತಗೊಳೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು 3 monthsಗೆ ಈ ತರನೇ ಪ್ರೋಗ್ರಾಮ್ ಕೊಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಸೊ ನಾವು ಅವ್ರಿಗೆ ಇವಾಗಿಂದಾನೇ ಪ್ರೋಗ್ರಾಮ್ ಕೊಡ್ಸೋದ್ರಿಂದ ಅವ್ರು ತುಂಬಾ ಪ್ರೋಗ್ರಾಮ್ಸ್ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅವ್ರಿಗೆ ಒಂದು ಮೆಮೊರಿ ಕೂಡ ಇರುತ್ತೆ, ಇಲ್ಲ ನಾನು ಈ ತರ ಮಾಡಿದ್ದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಇಷ್ಟೊಂದು ಮಾಡಿದ್ದೆ ನಾನು ಅಂತ. ಅಪ್ರಿಸಿಯೇಷನ್ ಸಿಕ್ತಾಗ, ಸ್ಟೇಜ್ ಮೇಲೆ ಅಪ್ರಿಸಿಯೇಷನ್ ಸಿಕ್ತಾಗ ಸೊ ಅವ್ರಿಗೆ ಮೋರ್ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ನಾವಿನ್ನ ಚೆನ್ನಾಗಿ ಕಲಿಬೇಕು, ಮಾಡಬೇಕು ಅನ್ನೋದೊಂದು ಇದು ನಿಮ್ದು ಗುಡ್ ಐಡಿಯಾ. ಎಷ್ಟು ಬೇಗ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡಿಸಿ ಮಾಡಿಸೋದೊಂದು ಅದು ತುಂಬಾ ಒಳ್ಳೆ ಗುಡ್ ಐಡಿಯಾ ಅಂತ ಹೇಳ್ಬೋದು. ಮತ್ತೊಂದು ಸಣ್ಣ ಪ್ರಶ್ನೆ ನಮ್ಮದು, ಈ ಭರತನಾಟ್ಯವನ್ನ ವೃತ್ತಿಯನ್ನಾಗಿ ಸ್ವೀಕರಿಸೋ ಇಂಟ್ರೆಸ್ಟ್ ಇರೋವಂಥ ವುಮೆನ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಮ್ಯಾಮ್, ಇದರಲ್ಲಿ ತುಂಬಾ ಫ್ಯೂಚರ್ ಇದೆ. ಮತ್ತೆ ಇದು ಹೇಳ್ಬೇಕಂದ್ರೆ ಮೈಂಡನ್ನ, ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ನಿಮ್ಮ ಯಾವ್ದಾದ್ರು ಒಂದು ಮನೇಲಿ ಇವಾಗ ಸುಮ್ನೆ ಖಾಲಿ ಕುತ್ಕೊಂಡಿದ್ರೆ ಅದು ನಿಮ್ಗೆ ಮನ್ಸೆಲ್ಲೋ ಏನೋ ಒಂದತ್ರ ಕೊರಗ್ತಾ ಇರುತ್ತೆ. ಇದನ್ನ ರೆಗ್ಯುಲರ್ ಆಗಿ ಕಲಿಯೋದ್ರಿಂದ ಅದೆಲ್ಲ ದೂರ ಆಗುತ್ತೆ. ಅಂಡ್ ಇದನ್ನ ನೀವು ಸ್ಟಾರ್ಟ್ ಮಾಡೋದ್ರಿಂದ ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತೀರಾ. ಇದು ಭರತನಾಟ್ಯನ ಕೆರಿಯರ್ ಆಗಿ ತಗೊಳ್ಳೋದು ಇಟ್ಸ್ ವೆರಿ ಗುಡ್ ಡಿಸಿಷನ್ ಆಕ್ಚುಲ್ ಆಗಿ. ಇದ್ರ ಜೊತೆ ನೀವು ಎಜುಕೇಶನಲ್ ಆಗು ಸ್ಟ್ರಾಂಗ್ ಇದ್ದೀರಾ ಅಂತಂದ್ರೆ ನಿಮ್ಮನ್ನ ಅನ್ಬಿಟಬಲ್ ನೀವು. ಓಕೆ, ಹೌದು, ಎಸ್ ಗುಡ್ ಐಡಿಯಾ. ಮತ್ತೆ ನಿಮ್ಮ ಮುಂದಿನ ಗುರಿ ಅಥವಾ ಕನಸಿನ ಏನಾದರೂ ಫ್ಯೂಚರ್ ಐಡಿಯಾಸ್ ಏನಾದರೂ ಇದೆಯಾ? ಮ್ಯಾಮ್, ನಳಂದ ಇವಾಗ ಬರೀ ಭರತನಾಟ್ಯ ನೃತ್ಯ ಶಾಲೆ ಅಂತ ಮಾಡಿದೀವಿ. ನೆಕ್ಸ್ಟ್ ನಾನು ಅದನ್ನ ನಳಂದ ಒಂದು ಅಕಾಡೆಮಿ ಮಾಡ್ಬೇಕು ಅನ್ನೋ ಕನ್ಸಿದೆ. ಅಂದ್ರೆ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಎಲ್ಲಾ ಕ್ಲಾಸಿಕಲ್ ಫಾರ್ಮ್ ಆಫ್ ಡ್ಯಾನ್ಸಸ್ ಆಗಿರ್ಬೋದು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇದೀವಿ. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್. ವರ್ಕಿಂಗ್ ಓಕೆ. ಇದಕ್ಕೆಲ್ಲನೂ ಸಹ ತುಂಬಾ ಎಫರ್ಟ್ ಬೇಕು. ನಿಮಗೆ ಅಷ್ಟೊಂದು ಪೇಷನ್ಸ್ ಇದೆಯಾ ಅಂತ? ಇಲ್ಲಿ ನನ್ನ ತಂದೆ ತಾಯಿ ಸಪೋರ್ಟ್ ತುಂಬಾ ಇರೋದ್ರಿಂದ ನನ್ನ ಎಫರ್ಟ್ ಸ್ವಲ್ಪ ಸಾಕಾಗುತ್ತೆ. ಇಲ್ಲ ಮೇಡಮ್, ಇಲ್ಲ ಜಾಹ್ನವಿ ಅವರೇ, ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ತುಂಬ ಅದೃಷ್ಟ ಮಾಡಿದ್ರಿ. ಅಷ್ಟೊಂದು ಸಪೋರ್ಟ್ ಕೊಡೋದು ಯಾವುದೇ ಒಂದು, ಯಾಕೆಂದರೆ ಎಲ್ಲರಿಗೂ ಸಹ ಇವಾಗ ಪ್ರೆಸೆಂಟ್ ಆಧುನಿಕ ಯುಗದಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ ರೀ. ಪೇರೆಂಟ್ಸ್ಗೆ ಅವ್ರ ಮಗುನ ಟ್ಯೂಷನ್ ಕರ್ಕೊಂಡೋಗಿ ಬಿಟ್ಟು ಕರ್ಕೊಂಬರೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಯಾಕೆಂದರೆ ಒಂದು ಆಟೋನ್ ಮಾಡ್ತಾರೆ, ಇಲ್ಲಾಂದ್ರೆ ಯಾವುದು ಬೇಡ ಮನೇಲಿ ಓದ್ಕೊಳ್ಳಿ ಬಿಡಿ ಅನ್ನೋ ಪೇರೆಂಟ್ಸೇ ಜಾಸ್ತಿ ಇರೋದು. ಯಾಕೆಂದರೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಯಾರಿಗೂ ಇವಾಗ ಪೇರೆಂಟ್ಸ್ಗೆ. ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ, ಒಂದಷ್ಟು ಜನರಿಗಿದೆ, ಬಟ್ ಇಲ್ಲದೇ ಇರೋ ಅಂಥದ್ದೇ ಜಾಸ್ತಿ ನಾನು ಕಾಣಿರೋ ಮಟ್ಟಕ್ಕೆ. ಸೊ ಅಂಥದ್ರಲ್ಲಿ ನಿಮಗೆ ಒಳ್ಳೆ ಬ್ಯಾಕ್ ಸಪೋರ್ಟ್ ಇದೆ ಅಂತಂದರೆ ಬಹುಶಃ ನೀವು ತುಂಬ ಅದೃಷ್ಟವಂತ. ಇಲ್ಲ, ತುಂಬ ಒಂದು ಓದೋವಂಥ ಮಕ್ಕಳಿಗೆ, ಸಾಧನೆ ಮಾಡೋವಂಥ ಮಕ್ಕಳಿಗೆ ಒಂದಷ್ಟು ಪೇರೆಂಟ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ನೋಡಿ, ಎಲ್ಲೋ ಒಂದು ಕಡೆ ಸಮಯ ಅನ್ನೋದು ತುಂಬ ವ್ಯಾಲ್ಯೂಯೇಬಲ್ಲು. ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ನೀವೇ ಸಮಯ ಕೊಡಲಿಲ್ಲ ಅಂದರೆ ಇನ್ಯಾರಿಗೋಸ್ಕರ ನೀವು ಟೈಮ್ ಕೊಡ್ತೀರಾ? ಸೊ ನಿಮ್ದು ಟೈಮ್ ನೀವು ಅವ್ರಿಗೆ ಕೊಡಬೇಕು ಅಂದಾಗ ನಿಮ್ಮ ಹತ್ರ ಟೈಮ್ ಇಲ್ಲದೆ ಹೋಗ್ಬೋದು. ಇರೋ ಸಮಯವನ್ನು ನಿಮ್ಮ ಫ್ಯಾಮಿಲಿ ಫಸ್ಟು, ನಿಮ್ಮ ಮಕ್ಕಳು ಫಸ್ಟು. ಏನು ಜಾಹ್ನವಿ ಅವರ ತಂದೆ ತಾಯಿ ಅವತ್ತಿಂದ ಹಾಕಿದ ಎಫರ್ಟು ಇವತ್ತು ಜಾಹ್ನವಿ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಸ್ಟೇಜಲ್ಲಿ, ಈ ಒಂದು ಸೀಟಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿದೆ. ನಿಮ್ಮ ಮಕ್ಕಳಲ್ಲಿರುವಂತಹ ಸ್ಕಿಲ್ಸ್ನ ಗುರುತಿಸಿ ಅವ್ರಿಗೆ ಒಂದಷ್ಟು ಪ್ರೋತ್ಸಾಹ ಕೊಡಿ. ಏನು ಈ ಕಾಲದಲ್ಲಿ ಏನು ಅಂಥ ಕಷ್ಟಕರವಾಗಿರುವಂಥ ಕೆಲಸ ಏನಿಲ್ಲ, ಎಲ್ಲದಕ್ಕೂ ಸಹ ಅನುಕೂಲಗಳಿದೆ, ಆಪ್ಷನ್ಸ್ ಇದೆ. ಸೊ ಆ ಸ್ಕಿಲ್ಸ್ ಎಲ್ಲೋ ಒಂದು ಕಡೆ ನೀವು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಆ ಒಂದು ನೀವಿವತ್ತು ಕೊಟ್ಟಿರೋ ಸಣ್ಣ ಪ್ರೋತ್ಸಾಹ ನಾಳೆ ಅವರ ಜೀವನವನ್ನೇ ಬದಲಾಯಿಸ್ಬೋದು. ಏನಂತೀರಾ? ಹೌದು, ಖಂಡಿತ. ಥ್ಯಾಂಕ್ ಯು. ಆ್ಯಂಡ್ ಮೇಡಮ್ ಜಾಹ್ನವಿ ಅವರೇ, ಒಂದು ಚಿಕ್ಕ ಪ್ರಶ್ನೆ ಇದೆ. ಏನಂತಂದರೆ, ಈಗ ಟೋಟಲ್ ಆಗಿ ನಾವು ತಗೊಂಡಾಗ ನೀವು ಆ್ಯಸ್ ಎ ವಿಮೆನ್ ಆಗಿ, ಯಾಕಂದರೆ ನೀವು ಬೆಂಗಳೂರು ಟ್ರಾವೆಲ್ ಮಾಡ್ತೀರಾ, ಯಾವಾಗಲೂ ಹೋಗಿ ಬರ್ತಾ ಇರ್ತೀರಾ, ಬಸ್ಸಲ್ಲೇ ಆಗಲಿ, ಜರ್ನಿ ಮಾಡೋವಾಗಲಿ, ಎಲ್ಲೋ ಒಂದು ಕಡೆ ಒಂದಷ್ಟು ಮಹಿಳೆಯರ ಇನ್ಸಿಡೆಂಟ್ಸ್ಗಳನ್ನು ನೀವು ನೋಡಿರ್ತೀರ ಅಲ್ವಾ? ಸೊ ಆ ಇನ್ಸಿಡೆಂಟ್ಗಳನ್ನು ನೋಡಿ ನಿಮ್ಗೇನಾದರೂ ಮನಸ್ಸಲ್ಲಿ ನಮ್ಮ ಮಹಿಳೆಯರು ಈ ಥರ ಇರಬೇಕಿತ್ತು, ಈ ಥರ ಇರಬಾರ್ದಿತ್ತು ಅನ್ನೋಂಥ ವರ್ಡ್ಸ್ ಏನಾದರೂ ಇದ್ದರೆ, ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮೆಲ್ಲ ಒಂದು ವಿಮೆನ್ಸ್ಗೆ ನಿಮ್ಮ ವರ್ಡ್ಸಲ್ಲಿ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ ಕೇಳೋದಾದ್ರೆ, ವಿಮೆನ್ ಈಗಿನ ಕಾಲದಲ್ಲಿ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾರಿಗೂ ಡಿಪೆಂಡ್ ಆಗಿರಬಾರ್ದು. ಇಂಡಿಪೆಂಡೆನ್ಸ್ ಅವ್ರಿಗೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳೋದಾಗಿರ್ಬೋದು, ಅವ್ರಿಗೆ
ಅವ್ರ ಮನೆಯಲ್ಲಿ ಅವರ ಅಂದ್ರೆ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಅವ್ರ ಸುತ್ತಮುತ್ತ ಇದು ಅವರಿಗೆ ರೆಸ್ಪೆಕ್ಟ್ ತರುತ್ತೆ. ಹೌದು, ಅವ್ರು ಇಂಡಿಪೆಂಡೆಂಟ್ ಆಗ್ಲೇಬೇಕು ಮ್ಯಾಮ್. ಹೌದು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ರೆ ಸ್ವಾವಲಂಬಿ ಜೀವನವನ್ನ ಮಾಡ್ಬೇಕು. ಏನೇ ಸಪೋರ್ಟ್ ಎಲ್ಲಾ ವುಮೆನ್ಸ್ ಮಾಡ್ಲೇಬೇಕು. ಎಲ್ಲ ಏನೇ ಇದ್ರು ಕೂಡ ಇಂಡಿಪೆಂಡೆಂಟ್ ಲೈಫ್. ಹೌದು, ವಿಮೆನ್ ನಿಮ್ಗೆ ಗೊತ್ತಿರುತ್ತೆ, ವಿಮೆನ್ ಕೈಲಿ ಏನು ಮಾಡಕ್ ಆಗದೆ ಇರೋದೇ ಇಲ್ಲ ಈ ಜಗತ್ತಲ್ಲಿ. ಸೊ ಅವಳು ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಎಲ್ಲಾ ವಿಮೆನ್ ಮಾಡ್ಬೇಕು. ಅಂದ್ರೆ ಅದನ್ನ ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಟ್ರೈ ಮಾಡ್ಬೇಕು ಎಲ್ಲರೂ. ಹೌದು, ಹಾಗಾದ್ರೆ ನೀವೇನೋ ಇಂಡಿಪೆಂಡೆಂಟ್ ಆಗಿರ್ಬೇಕಂತಾರೆ. ಕೆಲವರು ಮನೆಯಲ್ಲಿ ನೀವೇನ್ ಕೆಲಸ ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಮನೆಯಲ್ಲಿರಿ ಅಂತಾರೆ. ಇದನ್ನ ಚೇಂಜ್ ಮಾಡ್ಬೇಕು ಅಂತ ನಾನು ಹೇಳಿದ. ಇದನ್ನ ಚೇಂಜ್ ಮಾಡ್ಬೇಕು. ಎಸ್, ನೋಡಿ ಅವರು ಸಿಂಗಲ್ ವರ್ಡ್ ಅಲ್ಲಿ ಹೇಳ್ಬಿಟ್ರು. ಯಾಕಂದ್ರೆ ಅವ್ರು ಹೇಳಿದ್ರಲ್ಲೂ ಸತ್ಯ ಇದೆ. ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ರೆ ಒಂದಷ್ಟು ಎಲ್ಲಾ ಮಹಿಳೆಯರು ಸಹ ಅರ್ನಿಂಗ್ಸ್ ಕಡೆ ಇರಬೇಕು. ಯಾಕಂದ್ರೆ ಅವ್ರು ಹೇಳಿದ ಇನ್ನೂ ಒಂದು ಉದ್ದೇಶ ಇರಬಹುದು. ಯಾಕೆಂದ್ರೆ ಇವತ್ತು ಆಧುನಿಕ ಯುಗದಲ್ಲಿ ಒಬ್ಬರ ಸಂಪಾದನೆ ಜೀವನಕ್ಕೆ ಏನೇನು ಆಗಲ್ಲ ಅಂತ ಹೇಳ್ಬೋದು. ಸೊ ಇವತ್ತು ಚೆನ್ನಾಗಿರ್ಬಿದ್ದೀವಿ, ನಮ್ಗೇನು ಬೇಕಾಗಿಲ್ಲ ಅನ್ನೋದು ಮುಂದೆ ಎಂತಹ ಪರಿಸ್ಥಿತಿ ಬರುತ್ತೆ, ಏನು ಸಿಚುವೇಶನ್ ಬರುತ್ತೆ ಅಂತ ಯಾರು ಸಹ ಗೆಸ್ ಮಾಡೋಕ್ಕಾಗದೇ ಇರೋಂತಹ ವಿಚಾರ. ಸೊ ಹಾಗೆ ಇಂಡಿಪೆಂಡೆಂಟ್ ಲೈಫ್ ಇದ್ದಾಗ ಏನಾಗಲಿ ಫೇಸ್ ಮಾಡೋ ಧೈರ್ಯ ಬರುತ್ತೆ, ಫ್ಯಾಮಿಲಿಗೆ ಒಂದು ಸಪೋರ್ಟಿವ್ ಆಗಿರುತ್ತೆ. ಸೊ ಇನ್ನೊಂದಷ್ಟು ಸಾಧನೆಯನ್ನು ಮಾಡಬಹುದು, ಇನ್ನೊಂದಷ್ಟು ಫ್ಯಾಮಿಲಿಗೆ ಸಪೋರ್ಟ್ ಆಗಿರ್ಬೋದು. ಇವತ್ತು ಈ ಲೆವೆಲಲ್ಲಿ ಇರೋರು ಇಬ್ಬರು ಸಪೋರ್ಟ್ ಅನ್ನೋದಿದ್ದಾಗ ಸೊ ಈ ಲೆವೆಲ್ಗೆ ಹೋಗೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಏಕೆಂದರೆ ಇಂಡಿಪೆಂಡೆಂಟ್ ಅಂತ ಹೇಳಿದಾಗ ಅದರಲ್ಲಿ ನಾವು ಎರಡು ರೀತಿ ಯೋಚನೆ ಮಾಡಬೇಕಾಗುತ್ತೆ. ಈಗ ನೋಡಿ, ಎಷ್ಟೋ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ ನಾನು ಇವತ್ತು. ಈ ಒಂದು ಸಿಚುವೇಶನ್ನಲ್ಲಿ ನೋಡಿ, ಕೆಲವರು ಮಹಿಳೆಯರನ್ನ ನಮಗೆಲ್ಲ ಚೆನ್ನಾಗಿದೆ, ನಮ್ಗೇನು ಹೊರಗಡೆ ಕೆಲಸಕ್ಕೆ ಹೋಗೋ ಅಷ್ಟಿಲ್ಲ, ಸೊ ನಮ್ಮದು ಏನು ದುಡಿಮೆ ಅವ್ರೇನು ದುಡ್ಕೊಬಂದು ನಮ್ಗೇನು ತಂದಾಕೋ ಅಷ್ಟಿಲ್ಲ. ಕೆಲವ್ರು ಮಾತಾಡೋದು ನೋಡಿರ್ತೀವಿ. ನಾನು ಒಬ್ಬಳೇ ಅಲ್ಲ ಹೇಳ್ತಾ ಇರೋದು, ನೀವು ಸೊಸೈಟಿಯಲ್ಲಿ ಸಾಕಷ್ಟು ಈ ಮಾತನ್ನ ಕೇಳಿರ್ತೀವಿ. ನಮ್ಮ ಹುಡುಗಿ ಏನು ತಂದಾಕೋಬೇಕಾಗಿಲ್ಲ, ನಮ್ಮ ಸೊಸೆ ಏನು ತಂದಾಕಬೇಕಾಗಿಲ್ಲ, ನಮ್ಮ ಮಗಳೇನು ದುಡಿಬೇಕಾಗಿಲ್ಲ, ನನ್ನ ಹೆಂಡತಿ ಏನು ದುಡಿಬೇಕಾಗಿಲ್ಲ, ನಮಗೆ ಸಾಕಷ್ಟಿದೆ, ತಿಂದು ಅದನ್ನು ಕೂತು ತಿನ್ನೋಷ್ಟು ಕರಗದೇ ಇರೋಷ್ಟು ಇದೆ ಅಂತ ಹೇಳ್ತಿರ್ತಾರೆ. ನೋಡಿ, ಇವತ್ತು ದುಡ್ಡು ಕೋಟಿಗಳಿಗೆ ಇರೋ ಅಂಥವ್ರು ಒಂದೇ ದಿನಕ್ಕೆ ಜೀರೋ ಬರೋ ಅಂಥ ಸಿಚುವೇಶನ್ಸ್ ಇರುತ್ತೆ. ಸೊ ಒಂದು ಹೆಣ್ಣಿಗೆ ಯಾವ ಟೈಮಲ್ಲಿ ಏನು ಸಿಚುವೇಶನ್ ಬರುತ್ತೆ ಗೊತ್ತಿರೋದಿಲ್ಲ. ನಾನು ಈ ಮಾತೇನು ಕೇಳ್ತಾ ಇದ್ದೀನಿ ಅಂತ ಬಹುಶಃ ಈ ಶೋ ನೋಡ್ತಾ ಇರೋ ಅಂಥವ್ರಿಗೆ ಎಲ್ಲರೂ ಅರ್ಥ ಆಗಿರ್ಬೋದು. ಸೊ ಅದರಲ್ಲೂ ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರೋದು ವಿಮೆನ್ ಅವ್ರಿಗೆ, ಆಕೆಗೆ ಸೊಸೈಟಿಯಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು ಯಾವ ಸಿಚುವೇಶನ್ ಬರುತ್ತೆ ಅಂತ ಯಾರೂ ಸಹ ಗೆಸ್ ಮಾಡೋಕ್ಕಾಗದಿರೋಂತಹ ಪ್ರಶ್ನೆ ಅದು. ಆಯಿತಾ? ಆ ಟೈಮಲ್ಲಿ ನೀವು ಯಾರೂ ಆಕೆಗೆ ಆಗೋದಿಲ್ಲ. ಆಕೆ ಇವತ್ತು ಸ್ವಾವಲಂಬಿಯಿಂದ ಇಂಡಿಪೆಂಡೆಂಟ್ ಆಗಿ ಬದುಕಿದ್ರೆ ಮುಂದೆ ಆಕೆ ಬದುಕೋದಕ್ಕೆ ಒಂದು ದಾರಿ ತೋರಿಸುತ್ತೆ. ಇದರಲ್ಲಿ ಸತ್ಯ ಇದ್ದರೆ ಒಪ್ಕೊಳ್ಳಿ. ನೀವೇ ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ಎಷ್ಟು ಮೇಡಮ್ ಹೇಳ್ತಾರೆ ಸತ್ಯನಾ ಅಸತ್ಯನಾ ಅಂತ. ಆ ಟೈಮಲ್ಲಿ ಆಕೆಗೆ ಜೊತೆಗಿರೋದು ಆ ಒಂದು ಇಂಡಿಪೆಂಡೆಂಟ್ ಇವತ್ತು ಏನು ಆಕೆಗೆ ಅಭ್ಯಾಸ ಆಗಿರುತ್ತೆ, ಆವತ್ತು ಅದನ್ನು ಗೆಲ್ಲೋ ಶಕ್ತಿ ಆಕೆಗೆ ಅದು ಕೊಡುತ್ತೆ. ಸೊ ಆಕೆಗೆ ಅವತ್ತು ಆ ಶಕ್ತಿ ಕೊಡಲಿಲ್ಲ ಅಂದರೆ ಆಕೆನೂ ಸಹ ಮುಂದಿನ ದಾರಿ ನೋಡ್ಕೋಬೇಕಾಗತ್ತೆ. ನಾನು ಈ ಮಾತಿನ ನಿಮ್ಗೆ ಅರ್ಥ ಆಗಿರ್ಬೇಕು. ಮುಂದಿನ ದಾರಿ ಅಂತಂದರೆ ಆ ಪದ ಹೇಳೋಕೆ ನಂಗೆ ಇಷ್ಟ ಇಲ್ಲ. ಆಕೆ ಮುಂದಿನ ದಾರಿ ಅಂತಂದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಆ ದಾರಿ ನೋಡ್ಕೊಳ್ಳೋದು ಬೇಡ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಸಹ ಮಹಿಳೆಯರನ್ನ ಸ್ವಾವಲಂಬಿಯಾಗಿ ದುಡಿಯೋದು, ಸ್ವಾವಲಂಬಿಯಾಗಿ ಬದುಕೋದು, ಸ್ವಾವಲಂಬಿಯಾಗಿ ಯೋಚನೆ ಮಾಡೋದನ್ನ ಕಲಿಸ್ಕ್ರಿ. ಯಾಕಂದರೆ ತಂದೆ ತಾಯಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಆ ಥರ ಬೆಳೆಸಿ, ಆ ಥರ ಕಲಿಸಿ. ನಿಮ್ಮ ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳಿಗಾಗಿರ್ಬೋದು, ಯಾವುದೇ ಪೋಸ್ಟಲ್ಲಿರ್ಬೋದು, ತಾಯಿ ಸೊಸೆ ಮಗಳು ಯಾರೇ ಆಗಿರ್ಬೋದು, ನಾನು ಟೋಟಲಾಗಿ ಹೇಳ್ತಿರೋದು ವಿಮೆನ್. ಆಕೆಗೆ ಒಂದು ಇಂಡಿಪೆಂಡೆನ್ಸಿಯಾಗಿ ಬದುಕೋದನ್ನು, ಓಡಾಡೋದನ್ನು ಕಲಿಸಿ. ರಾತ್ರಿ 12 ಗಂಟೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದರು, ರಾತ್ರಿ 12 ಗಂಟೆಯಲ್ಲಿ ಯಾವತ್ತು ಒಂದು ಮಹಿಳೆ ಓಡಾಡುತ್ತೋ ಒಂಟಿಯಾಗಿ ಆವತ್ತು ನಮ್ಮ ಭಾರತ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ಹೇಳಿಬಿಟ್ಟು. ಸೊ ಇವತ್ತು ಹಗಲಲ್ಲಿ 12 ಗಂಟೆ ಅಯ್ಯೋ ನಮ್ಮ ಮಗು ಒಬ್ಬಳೇ ಹೋಗ್ತಾ ಇದ್ದಾಳೆ ಅಂತಾರೆ. ನೀವು ಕಲಿಸಿದ್ದೇ ಅದೇ ಅಭ್ಯಾಸ ಆಗುತ್ತೆ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಒಬ್ಬಳೇ ಆಯ್ತು, ಅವ್ರ ಗಂಡ ಒಬ್ಬಳೇ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬರೋಕೆ ಹೋಗಮ್ಮ ಅಂತಾರೆ. ಆವತ್ತು ನಿಮಗೆ ಕೆಟ್ಟ ಹೆಸರು ಬರೋದು, ನಿಮ್ಮ ತಂದೆ ತಾಯಿ ಏನು ಕಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ನಾನು ಜಸ್ಟ್ ಇದು ಎಕ್ಸಾಂಪಲ್ಗೆ ಹೇಳಿದೆ ಅಷ್ಟೇ. ಸೊ ಪ್ರತಿಯೊಂದು ಮಗುವನ್ನ ಒಂದು ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಪ್ರಯತ್ನ ಆದರೆ ಪಡಿ, ಪ್ರಯತ್ನ ಅಲ್ಲ ಕಲಿಸಿ, ಅದನ್ನು ನೀವು ಕಲಿಸ್ಬೇಕಾಗಿರೋವಂಥ ಒಂದು ವಿಚಾರ. ಸೊ ಇದಿಷ್ಟು ಇವತ್ತಿನ ಒಂದು ಜಾಹ್ನವಿಯವರ ಜೊತೆ ಮಾತುಕತೆ ಅಂತ ಹೇಳ್ಬೋದು. ತುಂಬ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿರುವಂತಹ ವಿಮೆನ್ನು ಜಾಹ್ನವಿಯವರು. ತುಂಬ ಗೌರವಿಸ್ತಾರೆ ಸಂಪ್ರದಾಯಗಳನ್ನು, ದೊಡ್ಡವರನ್ನು ಎಲ್ಲರೂ ಸಹ.
ನಾನು ಕೇಳ್ಪಟ್ಟಿದ್ದೀನಿ, ಕಣ್ಣಾರೆ ನೋಡ್ಪಟ್ಟಿದ್ದೀನಿ. ಸೊ ಇಂತಹ ಒಂದು ವಿಮೆನ್ನು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಸೊ ನಮ್ಮ ಒಂದು ನಾವೆಂದು ಆಶಿಸೋದೇನಂತಂದರೆ, ಈ ಒಂದು ಸಂದರ್ಭದಲ್ಲಿ ಜಾಹ್ನವಿ ಅವರೇ, ನೀವು ಹೀಗೆ ಸಕ್ಸಸ್ ಆಗ್ತಾ ಇರಿ ಜೀವನದಲ್ಲಿ, ಇನ್ನಷ್ಟು ಸಾಧನೆಗಳನ್ನು ಮಾಡಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೀವೇನೋ ಒಂದು ಅಕಾಡೆಮಿನ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ನಮ್ಮ ಕಡೆಯಾಗಿ ಸಹಾಯ ನಾವು ಯಾವತ್ತೂ ಮಾಡ್ತೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ನೀವು ಅಕಾಡೆಮಿಯನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾಡಿ ಒಂದಷ್ಟು ಮಹಿಳೆಯರ ಭರತನಾಟ್ಯವನ್ನು ಉಳಿಸೋಣ, ಮಹಿಳೆಯರಿಗೆ ಕಳಿಸಿ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ನಾನು ಈ ಒಂದು ಟೈಮಲ್ಲಿ ಹಾರ್ಟ್ಫುಲಿ ವಿಶ್ ಮಾಡ್ತಾ ಇದ್ದೀನಿ. ಸಕ್ಸಸ್ ಆಗ್ತೀರಾ, ನಿಮ್ಮ ಮುಖದಲ್ಲಿ ಆ ಕಳೆ ಇದೆ, ಖಂಡಿತ ನಿಮ್ಗೊಂದು ಅದು ಎನರ್ಜಿ ಇದೆ, ನಾವು ಗೆಲ್ಲೇಬೇಕು ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿದೆ. ನಿಮ್ಮಲ್ಲಿ ಶಕ್ತಿ ಇದ್ದಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ, ಭಗವಂತನು ಸಪೋರ್ಟ್ ಮಾಡ್ತಾರೆ, ಜನರು ಸಹ ಆಟೋಮೆಟಿಕಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ಗೆಲುವು ನಿಮ್ಮದಾಗಲಿ, ಯಶಸ್ವಿಯಾದ ಜೀವನ ಸಾಗಿಸಿ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಸೊ ಅಂಡ್ ಫೈನಲ್ ಹೇಳೋದೇನಂತಂದರೆ, ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ನೀವು ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಸಹ ನಮ್ಮ ಕರೆಗೆ ಹೋಗುಟ್ಟು ಬಂದು ಇಷ್ಟೊಂದು ಯಶಸ್ವಿಯಾಗಿ ನಿಮ್ಮ ಒಂದು ವರ್ಡ್ಸನ್ನು ಹೇಳಿದ್ದೀರಾ. ಸೊ ನಿಮ್ಮ ಒಂದು ವರ್ಡ್ಸು ಎಷ್ಟೋ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಭರತನಾಟ್ಯ ಯಾರನ್ನ ಕಲಿಬೇಕು ಅಂದ್ಕೊಂಡಿರೋರು ಖಂಡಿತ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತಹ ನಂಬರ್ಗೆ ನೀವು ಕಾಲ್ ಮಾಡಿ, ಅವರು ಯಾವ ಟೈಮಲ್ಲಿ ಇರ್ತಾರೆ, ಏನು ಯಾವ ಥರ ಕಲಿಬೇಕು, ನಿಮ್ಮ ಮಕ್ಕಳ ಏಜ್ ಏನು, ಸೊ ನಿಮ್ಮ ಒಂದು ಮಗುವಿನ ಏನು ಓದ್ತಾ ಇದ್ದಾರೆ, ಯಾವ ಥರ ಕಲಿಬೇಕಾಗುತ್ತೆ ಅನ್ನೋದೇನ ಭರತನಾಟ್ಯ ಬಗ್ಗೆ ಡೀಟೇಲ್ಸ್ ಬೇಕು, ನಿಮ್ಮ ಮಗುನ ಸೇರಿಸ್ಬೇಕು ಭರತನಾಟ್ಯ ಕಲಿಸೋದಕ್ಕೆ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಂಡು ಭರತನಾಟ್ಯ ಶಾಲೆಗೆ ನೀವು ಸೇರಿಸ್ಬೋದು. ನಳಂದ ನೀವೇನು ಹೇಳಿದ್ರಿ? ನಿಮ್ಮ ನಳಂದ ಭರತನಾಟ್ಯ ನೃತ್ಯ ಶಾಲೆ. ಸೊ ಒಂದು ಸಂಸ್ಥೆಗೆ ಸೇರಿಸಿ ಒಂದು ಭರತನಾಟ್ಯವನ್ನು ತುಂಬ ಚೆನ್ನಾಗಿ ಕಲಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಹ್ನವಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದೀರಾ, ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮನ್ನು ನಮಗೆ ಕೊಟ್ಟಿದ್ದೀರಾ. ನಮ್ಮ ಒಂದು ಚಾನೆಲ್ ವತಿಯಿಂದ ನಿಮಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ ಎಲ್ಲ ವೀಕ್ಷಕರ ಕಡೆಯಿಂದ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಒಂದು ಚಾನಲ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗ್ರ್ಯಾಟಿಟ್ಯೂಡ್. ಸೊ ನಮ್ಮ ಚಾನಲ್ಗೆ ಬಂದು ನೀವು ನಮಗೆ ಕಾರ್ಯಕ್ರಮವನ್ನು, ನಿಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ CTVಯ ಒಂದು ಮಹಿಳಾ ಸಾಧಕಿಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಮಾರ್ಚ್ ತಿಂಗಳು ಪೂರ್ತಿ ಬರ್ತಾ ಇರತ್ತೆ, 1ರಿಂದ 31ರವರೆಗೂ. ಒಂದೆಲ್ಲ ಮಹಿಳಾ ಸಾಧಕಿಯರನ್ನ ನೋಡಿ ಆ ಒಂದು ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ. ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಬದಲಾವಣೆ ಬರಬಹುದಲ್ಲ, ಬಂದೇ ಬರುತ್ತೆ. ಆ ಥರ ಒಂದು ಅನುಭವಗಳನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ಸಹ ನಮ್ಮ ಮತ್ತು ನಮ್ಮ ಜಾಹ್ನವಿ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಮಹಿಳೆಯರಿಗೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.